ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ಪತ್ರಕರ್ತರು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಮಧುರ ಮಾತುಗಳ ಚಿಲಿಪಿಲಿಯ ಸಂಭ್ರಮ ಇಲ್ಲಿದೆ. ಇದು ಮನಸ್ಸಿನ ತರಂಗಗಳನ್ನು ಹದ ಮಾಡುವ ಕೇಂದ್ರ ನಮ್ಮೂರ ಬಾನುಲಿ. ಇದು ರಂಗಭೂಮಿಯೂ ಹೌದು, ರಂಗಮಂದಿರವೂ ಹೌದು. ಕೇಳುಗರೆ, ಇಂದಿನ ಮಹಾನ್ ಅತಿಥಿ ಶ್ರೀ ಗಂಗಾಧರ್ ಶಿವರಾಮಪ್ಪ ಮರಳಿಹಳ್ಳಿ. ಇವರು ಧಾರವಾಡದ ಶ್ರೇಷ್ಠ ಪತ್ರಕರ್ತರು, ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ದಿಗ್ಗಜರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಇವರ ಸಂದರ್ಶನ ಮುಖಾಂತರ ನಮಗೆ ತಿಳಿಯುವುದು. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞಿ, ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ವಾಡಿಕೆಯಂತೆ ಶ್ರೀ ಪುರಂದರದಾಸರ ಒಂದು ಸುಂದರ ಹಾಡು, ಶರಣು ಸಕಲೋದ್ಧಾರ ಅಸುರಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಈ ಮುದ್ದು ಈ ಮುಖವಾ ಈ ತನುವಿನ ಕಾಂತಿ, ಈ ಬಿಲ್ಲು ಈ ಬಾಣ ಈ ನೀತಿ ಈ ಭಾವ, ಈ ತಮ್ಮ ಈ ಸೀತೆ ಈ ಬಂಟರಿ ಭಾಗ್ಯ, ಅವದೇವರಿಗುಂಟು ಬ್ರಹ್ಮಾಂಡದೊಳಗೆ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಉಟ್ಟ ಪೀತಾಂಬರ ಉಡುಗೆಜ್ಜೆ ಮಾಣಿಕವು, ತೊಟ್ಟ ನವರತ್ನ ಸರ ಕರುಣವಿರಲು. ಕೊಟ್ಟ ನಂಬಿಕೆ ತಪ್ಪ ತನ್ನ ಭಕುತರಿಗೆಲ್ಲ, ಸೃಷ್ಟಿಯೋಳ್ಗೆಣಿಗಾಣೆ ಕೌಸಲ್ಯ ರಾಮ. ಸೃಷ್ಟಿಯೋಳ್ಗೆಣಿಗಾಣೆ ಕೌಸಲ್ಯ ರಾಮ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಭಾವಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ, ಬೇಡಿದಿಷ್ಟಾರ್ಥಗಳ ಕೊಡುವೆನೇನು ತೀರಲು. ಭಾವಶುದ್ಧಿಯ ನಿತ್ತು ತನ್ನ ಭಕುತರ ಪೊರೆವ, ದೇವಸಿರಿ ಪುರಂದರ ವಿಠಲನೆ ರಘುರಾಮ. ದೇವಸಿರಿ ಪುರಂದರ ವಿಠಲನೆ ರಘುರಾಮ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಜಾನಕಿ ಲೋಲ ಜಾನಕಿ ಲೋಲ. ಶ್ರೀ ಗಂಗಾಧರ ಅವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ ಆಗ್ತದೆ. ಯಾಕಂದ್ರೆ ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಸಮಾಜದವರಿಂದ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಇವತ್ತಿನ ಈ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರ ಒಂದು ವ್ಯಕ್ತಿತ್ವ, ಆ ಹುಟ್ಟು, ಆ ಸಂಸ್ಕಾರ ಕಾರಣ.
ಕಾರಣ ನಮ್ಮ ಕೇಳುಗರಿಗೆ ಎಲ್ಲವನ್ನು ನಿಮ್ಮ ತಂದೆ ತಾಯಿ ಬಾಲ್ಯ ಹೇಳ್ರಿ. ನಮಸ್ಕಾರ. ಶ್ರೀರಂಗ ಜೋಶಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಹ್ವಾನ ಮಾಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಕ್ಕೆ ಒಂದು ಹೇಳ್ತಾರಲ್ಲ, ಪುರಂದರದಾಸರು ಮತ್ತು ಕನಕದಾಸರ ಅಚ್ಚಿನಂತೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರಲ್ಲೂ ಸಲಹುವನು ನಿನಗೆ ಸಂಶಯ ಬೇಡ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎನ್ನುವಂಥ ಸಾರದಂತೆ ಇವತ್ತು ನಮ್ಮ ಶ್ರೀರಂಗ ಜೋಶಿ ಸರ್ ಅವರು ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದು ಅವರಿಗೆ ಸಹಿತ ಈ ಒಂದು ಕನ್ನಡ ಕೋಟಿಗಳ ಕನ್ನಡಿಗರ ಪರವಾಗಿ, ನನ್ನ ಎಲ್ಲ ಪ್ರೇಮಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ ಸರ್. ಈ ಒಂದು ಕಾರ್ಯಕ್ರಮ ಅಂತ ನಾನು ಆಹ್ವಾನ ಮಾಡಿದಾಗ ನನಗೆ ಒಮ್ಮೆ ಗಲಿಬಿಲಿ ಆಯಿತು. ಗಲಿಬಿಲಿ ಆದಂಥ ಸಂದರ್ಭದಲ್ಲಿ ಇವತ್ತು ಯಾವ ರೀತಿ ನಾನು ಏನು ಮಾಡ್ಬೋದು, ಏನು ಮಾತಾಡಬೇಕಂತ ನೋಡಿದಾಗ ನಾನು ಒಬ್ಬ ಸಾಧಕನೂ ಅಲ್ಲ, ಒಬ್ಬ ಕಾಮನ್ ಬರುವಂಥ ವ್ಯಕ್ತಿ. ಹಾಗೆ ಇಲ್ಲಿ ಶಿಷ್ಟಾರ್ಥಗಳನ್ನು ನೋಡಿದಾಗ ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ರೀತಿಯಲ್ಲಿ ನನ್ನ ಮೂಲಕ ಹಂಚಿಕೊಳ್ಳೋಕ್ಕೂ ಸರ್ ಒಂದು ಅಪೇಕ್ಷೆ ಪಟ್ಟಾಗ, ಸರ್ ನಾನು ಅವಶ್ಯವಾಗಿ ಬರ್ತೇನೆ ಅಂತ ಹೇಳಿದಾಗ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಎಲ್ಲೆಲ್ಲದ ಆಸಕ್ತಿ, ಒಂದು ಹಿರಿಮೆ ಮತ್ತು ಗರಿಮೆ ಮತ್ತು ಸಂತೋಷ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಶ್ರೀರಂಗ ಜೋಶಿ ಸರ್ ಅವರು ಅವರ ಒಡನಾಟ ಅಂತ ನೋಡಿದಾಗ ನಮಗೆ ಭಾಳ ಒಂದು ಬಾಂಧವ್ಯ. ಅವರ ಮಾತುಗಳನ್ನು ನೋಡಿದಾಗ ಅವರು ಆಹ್ವಾನ ಮಾಡಿದ್ದು ನನಗೆ ಒಳ್ಳೆಯ ಒಂದು ಉತ್ಪ್ರೇಕ್ಷೆ ಅಂತ ಹೇಳ್ಬೋದು. ಇವಾಗ ಕೇಳುವವರಿಗೆಲ್ಲ ಹೇಳ್ಬಿಡಿ, ತಂದೆ ತಾಯಿ ಬಾಲ್ಯ ಅಂತ ಹೇಳಿದಾಗ ಸರ್ ನನಗೆ ನನ್ನ ತಂದೆ ತಾಯಿ ಗುರು ದೈವ ಅಂತ ಹೆಸರು ಹೇಳ್ರಿ ಅವ್ರದ್ದೆಲ್ಲ. ನನ್ನ ತಂದೆ ಹೆಸರು ಶಿವರಾಮಪ್ಪ ಮಳ್ಳೇಳಿ ಅಂತ. ಮೂಲತಃ ಅವರು ಒಬ್ಬ ರಿಟೈರ್ಡ್ ಆಫೀಸರು, ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡಿ SU ಆಗಿ ಕೆಲಸ ಮಾಡುವಂಥವ್ರು. ತಾಯಿ ಗಾಯತ್ರಿ ಶಿವರಾಮ ಮರಳೇಳಿ ಅಂತ, ಒಬ್ಬ ಬ್ರದರು ವಿನಾಯಕ್ ಮರಳೇಳಿ ಅಂತ, ಹಾಗೆ ತಂಗಿದ್ದಾರೆ, ತಂಗಿಯವರು ಜ್ಯೋತಿ ಮರಳೇಳಿ ಅಂತ. ಅವರು ಹಿಂಗೆ ನೋಡಿದಾಗ ನಮ್ಮೆಲ್ಲ ಸಂಸಾರ ಮತ್ತು ದೊಡ್ಡ ಪ್ರಮಾಣದಲ್ಲಿದೆ ಸರ್. ನಮ್ಮದು ಹುಟ್ಟೂರು ಹತ್ತಿಮತ್ತೂರು, ಹಾವೇರಿ ಜಿಲ್ಲೆ ಸರ್. ಹಾವೇರಿ ಜಿಲ್ಲೆ ಹುಟ್ಟೂರು. ಅಲ್ಲೆಲ್ಲ ನಮ್ಮ ನಗುವಿನ ಅಲಿಯಲ್ಲಿ ನಗುವಿನ ಸಂಬಂಧಗಳು ಮತ್ತು ಬಾಲ್ಯದ ಸೊಗಡಿನಲ್ಲಿ ನಮ್ಮ ಅಜ್ಜ ಗುಡ್ಡಪ್ಪ ಆನವಟ್ಟಿ ಅಂತ, ಜೊತೆಗೆ ನಮ್ಮ ಅಜ್ಜಿ ದ್ರಾಕ್ಷಾಯಿಣಿ ಆನವಟ್ಟಿ ಅಂತ, ಜೊತೆಗೆ ಇನ್ನೊಂದು ನನ್ನೆಲ್ಲ ಅಜ್ಜಂದಿರಿದ್ದಾರೆ ಯಮನಪ್ಪ ಅಂತೇಳಿ, ಜೊತೆಗೆ ಇನ್ನೊಬ್ಬರು ಅಮ್ಮ ಇದ್ದಾರೆ. ಇವನ್ನೆಲ್ಲವನ್ನ ನೋಡಿದಾಗ ದೇವಿರಮ್ಮ ಅಂತ, ಇವನ್ನೆಲ್ಲ ನೋಡಿದಾಗ ಬಾಲ್ಯದ ಸೊಗಡು ಇವತ್ತು ನೆನೆಸಿದಾಗ ನನಗೆ ಒಮ್ಮೆ ದುಃಖನಾಗತ್ತೆ, ಒಂದು ಕೈ ಅನುಭವಗಳನ್ನಾಗತ್ತೆ. ಈಗ ಅವರು ಕಾಲವಾಗಿದ್ದಾರೆ. ಇಲ್ಲ ನೋಡಿದಾಗ ಕಷ್ಟಗಳು ಮತ್ತು ಬೇರೆ ಬೇರೆ ವಿಚಾರಗಳು ನೋಡಿದಾಗ ಇವತ್ತು ನಮ್ಮ ದೇವ್ರು ಕೊಟ್ಟ ವರ ನನ್ನ ತಂದೆ ತಾಯಿಗೆ ಅಂತ ಹೇಳ್ಬೋದು. ಹೌದು, ಮತ್ತೆ ಪಿತೃ ಋಣ ಮಾತೃ ಋಣ ಬೇಕಲ್ಲ ಇದ್ರೆ. ಹೌದು ಸರ್, ತೀರಿಸ್ಲಿಕ್ಕೆ ಆಗಂಗಿಲ್ಲ. ಹೌದೌದು. ಈಗ ಪ್ರಾಥಮಿಕ ಹಂತದ ಶಿಕ್ಷಣ ಯಾವ್ರಾಗಾತು ಸರ್? ನನ್ನ ಪ್ರಾಥಮಿಕ ಶಿಕ್ಷಣ ಮೊದಲನೇದಾಗಿ ನಾನು 1ನೇ ತರಗತಿಯಿಂದ 3ನೇ ತರಗತಿ ಮಟ್ಟ ಹಾವೇರಿಯಲ್ಲಿ JP ರೋಟರಿ ಸ್ಕೂಲಲ್ಲಿ ಓದಿದೆ. ತದನಂತರದಲ್ಲಿ ನಮ್ಮ ತಂದೆಯವರು ಯಾವ ರೀತಿ ಸೇವಾ ಕೆಲಸಗಳನ್ನು ಮಾಡ್ತಾ ಇರೋ ಪ್ರಕಾರ ನಾವು ಸವಣೂರಿಗೆ ಹೋದೆ. ಅವ್ರಿಂದ ಹೋದ್ರಿ? ಹೌದು ಸರ್, ವರ್ಗಾವಣೆ ಆಗ್ತಿತ್ತು. ತದನಂತರದಲ್ಲಿ ಸವಣೂರೊಳಗೆ ಎಲ್ಲಿಂದ ಎಲ್ಲಿವರೆಗೆ ಆತು? 3ನೇ ತರಗತಿಯಿಂದ 10ನೇ ತರಗತಿ ಮಟ್ಟ ವಿದ್ಯಾಭಾರತಿ ಸ್ಕೂಲ್ನಲ್ಲಿ ಓದಿದೆ ಸರ್. ತದನಂತರದಲ್ಲಿ ಮತ್ತೆ PUC ಅಲ್ಲೇ ಸವಣೂರಲ್ಲಿ ಓದಿದ್ದು. ತದನಂತರದಲ್ಲಿ ನಮ್ಮ ಡಿಗ್ರಿಯನ್ನ ಮತ್ತೆ ನಮ್ಮ ಜೀವನವನ್ನ ಚೇಂಜ್ ಮಾಡ್ಬೇಕಂತ ನಿಟ್ಟಿನಲ್ಲಿ ಹುಬ್ಬಳ್ಳಿಗೆ ಬಂದ್ವಿ ಸರ್. ಹುಬ್ಬಳ್ಳಿ ರಾಜನಗರ ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ನಾನು ಪದವಿಯನ್ನ ಪಡೆದು, ತದನಂತರದಲ್ಲಿ ನನ್ನ PG ಬೇರೆ ಬೇರೆ KSO ಸ್ಟಡಿ ಒಂದು ಮಾಡಿಕೊಂಡು, ತದನಂತರದಲ್ಲಿ ಮತ್ತೆ ಬೇರೆ ಬೇರೆ ಒಂದು ವೃತ್ತಿಯನ್ನು ಮಾಡಿಕೊಂತ ನನ್ನ ಗುರುಗಳಂತಂದರೆ NB ಕೊಂಗಾಡ್ ಸರ್ ಅವರ ಕೃಪಾ ಕಟಾಕ್ಷರಿಂದ B.Ed ಪೂರೈಸಿದೆ. ಇವತ್ತು ಅವರ ಒಂದು ಧೀಮಂತ ನಾಯಕನಡಿಯಲ್ಲಿ ನಾವು ಕೆಲಸವನ್ನು ಮಾಡಿ ಇವತ್ತು ನಾನು ಒಬ್ಬ ಪತ್ರಕರ್ತನಾಗಿ, ಜೊತೆಗೆ ಇವತ್ತು ಸಾಹಿತ್ಯವನ್ನು ನನ್ನ ಅಂಕಣ ಬರಗಾಗಿ ಮಾಡ್ತಿರುವುದು ನನ್ನ ಸಂತೋಷದ ವಿಚಾರ ಅಂತ ಹೇಳ್ಬೋದು. ಇವಾಗ ನಿಮ್ದು ಕನ್ನಡ ಮಾಧ್ಯಮದೊಳಗೆ ಎಜುಕೇಶನ್ ಆಗಿದೆಲ್ಲ, ಶಿಕ್ಷಣ ಕನ್ನಡ ಮಾಧ್ಯಮ. ಕನ್ನಡ ಪ್ರಾಥಮಿಕ ಶಾಲೆ ಗುರುಗಳ ಹೆಸರು ನೆನಪದೇನು? ಇದೆ ಸರ್. ಕನ್ನಡ ಪ್ರಾಥಮಿಕ ಗುರುಗಳು ಅಂತಂದ್ರೆ ಸರ್ ನನಗೆ ಹೆಚ್ಚಿನ ಪ್ರೀತಿ ಅಂತ ದ್ಯಾಮನಗೌಡ ಸರ್ ಅಂತ ಹೈಸ್ಕೂಲ್ನಲ್ಲಿ. ಅವರು ಯಾವಾಗಲೂ ಹೇಳ್ತಾ ಇದ್ರು, ನನಗೆ ತುಂಗಭುಜ ಅಂತ ಕರಿತಾ ಇದ್ರು, ತುಂಗಭುಜ ಅಂತ. ಯಾಕಂದ್ರೆ ನಾನು ಕನ್ನಡದಲ್ಲಿ ಸ್ವಲ್ಪ ಸಿಕ್ಕಾಬಟ್ಟೆ ಏನೋ ಕೆಲಸ ಆಗೋದು ಬಡ 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 ಮಾಡಿ ತೋರಿಸ್ತಾ ಇದ್ದೆ. ಜೊತೆಗೆ ಒಂದು ಕತೆ ಅಂತ ಬಂದಾಗ, ತುಂಗಭುಜನ ಕತೆ ಅಂತ ಬಂದಾಗ ಒಂದು ಪೇಡನ್ನ ನಾನೇ ಸುಮ್ಮನೆ ದೊಡ್ಡ ಪ್ರಮಾಣದಲ್ಲಿ ಹೇಳೋದ ಮುಖಾಂತರ ತುಂಗಭುಜ ಅಂತ ಬಂತು. ಇವತ್ತು ಅವರ ಆಶೀರ್ವಾದದಿಂದ, ಜೊತೆಗೆ ಎಲ್ಲ ಟೀಚರ್ಸ್ ಆಶೀರ್ವಾದದಿಂದ ಸರ್ ಇವತ್ತು ಬಾಲ್ಯ ಸ್ನೇಹಿತರ ನೆನಪು ಇದ್ದಾರೆ ಸರ್. ನನ್ನ
ಸ್ನೇಹಿತರಂತ ಆಪ್ತ ಕುಚುಕು ಅಂತ ಹೇಳಿದಾಗ ಗಜೇಂದ್ರ ಅಂತ, ಶಿವಕುಮಾರ್ ಮಲ್ಲಾಡ್ದಂತ, ಚಂದ್ರು ಹಾವಣಿಗೆ ಅಂತ, ದೀಪು ನಾರಾಯಣಪುರು, ಗಂಗಾಧರ್ ಸಾಲಿಮಠ ಅಂತ, ಜೊತೆಗೆ ನನ್ನ BEd ಫ್ರೆಂಡ್ಸು ಮಂಜುನಾಥ್ ಕುಂಬಾರ್ ಅಂತ, ಮತ್ತೆ ನಾಗರಾಜ್ ಮಾಳ್ಗೆ ಅಂತ, ಎಲ್ಲರ ಸಂಪರ್ಕದೊಳಗೆ ಎಲ್ಲರ ಸಂಪರ್ಕದಲ್ಲಿ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಇವತ್ತು ಯಾರ್ಯಾರೋ ಆಗ್ಬಿಟ್ಟಾರೆ. ಈಗಿನ ಕಾಲದೊಳಗೆ IT BT ಬಂತು. ಹೌದೌದು. ಬರೀ ಒಂದು ಪ್ರೊಫೆಷನ್, ಕಾಲೇಜ್ಗೆ ಹೋಗೋದು, ಗುರುಗಳು ಅಷ್ಟೇ, ಫ್ರೆಂಡ್ಸು ಅಷ್ಟೇ. ಹೌದು ಸರ್, ತಾತ್ಕಾಲಿಕದ ಎಲ್ಲ ಇದ್ದ. ಹೌದೌದು. ಈಗ ಇಷ್ಟೆಲ್ಲರ ಹೆಸರು ಹೇಳ್ತೀರಿ ನಮ್ಮೂರ ಬಾನುಲಿ ಕೇಂದ್ರದೊಳಗೆ, ನಮಗೆ ಸಂತೋಷ ಅನ್ನಿಸ್ತದ. ಆಮೇಲೆ ನಿಮಗೆ ಪ್ರಾರ್ಥನಾ ಇತ್ತಿಲ್ಲಿದ್ರೆ ಇತ್ತು ಸರ್. ಆ ಪ್ರಾರ್ಥನಾದ ಮಹತ್ವ ಹೇಳ್ರಿ, ಯಾಕೆ ಇರ್ಬೇಕಂತ. ಇವತ್ತು ಪ್ರಾರ್ಥನೆ ಅಂತ ಬಂದಾಗ ಕಂಡೆ ಕಂಡೆ ಶಾರದೆಯ ಕಂಡೆ, ಕಂಡೆ ಕಂಡೆ ಶಾರದೆಯ ಕಂಡೆ, ಸಿದ್ಧ ಬುದ್ಧಿ ಪ್ರೀತಾಂಬರದ ಶಾರದೆಯ ಕಂಡೆ ಎನ್ನುವಂತ ಸಾರದಲ್ಲಿ ಪ್ರಾರ್ಥನೆ. ಅದನ್ನ ನೋಡಿದಾಗ ಮನಸ್ಸಿಗೆ ನೆಮ್ಮದಿ ಮತ್ತು ಶಿಷ್ಟಾಚಾರ ಜೊತೆಗೆ ಶಿಕ್ಷಣವನ್ನ, ಜ್ಞಾನವನ್ನ, ಬೇರೆ ಬೇರೆ ವಿಚಾರಗಳ ಮುಖಾಂತರ ಇವತ್ತು ಪ್ರಾರ್ಥನೆನೂ ಬೇಕು, ದೈವತ್ವ ಒಂದು ದೇವತಾ ಸ್ತುತಿ, ದೇವರ ಸ್ತುತಿಯಿಂದ ಆರಂಭ ಆಗುತ್ತೆ. ಮನಸ್ಸಿನ ಏಕಾಗ್ರತೆ ಇರ್ತದ. ನಾವೆಲ್ಲರೂ ಸಮವಸ್ತ್ರೆ ಹಾಕೊಂಡಾಗ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರ್ತದ. ಅದಕ್ಕೇನದ ಪ್ರಾರ್ಥನೆ ಅವಶ್ಯಕತೆ ಬಹಳ ಇದೆ ಸರ್. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಬಹಳ ಒಂದು ಅಚ್ಚುಕಟ್ಟಾಗಿ ಆಯ್ತು ಅಂತ ನನಗೆ ಹೆಮ್ಮೆ ಆಗುತ್ತೆ ಸರ್. ಗಂಗಾಧರ್ ಮರಳಿಹಳ್ಳಿ, ಇವರ ತಂದೆ ಹೆಸರು ಶಿವರಾಮಪ್ಪ ಮರಳಿಹಳ್ಳಿ, ತಾಯಿ ಹೆಸರು ಗಾಯತ್ರಿ, ಸಹೋದರಿ ಒಬ್ಬರು. ಇವರ ಶಿಕ್ಷಣ MA ರಾಜ್ಯಶಾಸ್ತ್ರ, MA ಇತಿಹಾಸ, B.Ed. ಈಗ ರಾಜ್ಯಶಾಸ್ತ್ರ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಸ್ಟ್ರಿ ಅಂದ್ರೆ ಇವೆರಡು ಏಕಕಾಲಕ್ಕೆ ಇದ್ದುವೆ, ನೀವು ಬೇರೆ 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 ಸರ್, ಬೇರೆ ಬೇರೆ ಇದ್ದು. ಸೇವಾ ಅನುಭವಕ ದೃಷ್ಟಿಯಿಂದ ಮಾತಾಡೋಣ. ಸುವರ್ಣ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಧಾರವಾಡ ಕಾಲೇಜ್ನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಮಾಡಿದಿರಿ. ಇದ್ರ ಬಗ್ಗೆ ಮಾತಾಡ್ರಿ ಸರ್. ನಾನು ಪ್ರಥಮವಾಗಿ ನಾನು ಧಾರವಾಡದಲ್ಲಿ ನಾನು ಸೇವಾ ಪ್ರಾರಂಭ ಮಾಡಿದ್ದೆ. ಅಲ್ಲಿ ಸುವರ್ಣ ಕಲಾ ಮತ್ತು ವಾಣಿಜ್ಯ ಪದವಿ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡಬೇಕಾದ್ರೆ ನನಗೆ ಹೆಚ್ಚಿನ ಒಂದು ಬೆಂಬಲ ಕೊಟ್ಟಿದ್ದು ಡಾಕ್ಟರ್ ಪ್ರಕಾಶ್ ಜೋಗಿನ್ ಅಂತ. ಅವ್ರಿಗೊಂದು ಒಡನಾಟ ಅಂತ ನೋಡಿದಾಗ ಅವರು ಯಾವಾಗಲೂ ಸಹಿತ ಹೇಳ್ತಾ ಇದ್ರು, ಸರ್ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ರಿ, ಒಳ್ಳೆ ರೀತಿ ನಿಮ್ಮ ಶಿಷ್ಟಾಚಾರ ಚೆನ್ನಾಗಿದೆ, ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳಿದಾಗ ಕೊನೆಗಳಿಗೆ ಸರ್ ನನಗೆ ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿಯಾಗಿ ನನ್ನ ಡೆಪ್ಯೂಟ್ ಮಾಡಿದ್ರು ಸರ್. ಸುವರ್ಣ ಕಾಲೇಜಿನಲ್ಲೇ ನನ್ನ NSS ಆಫೀಸರ್ ಆಗಿ ಕೆಲಸ ಮಾಡಿದೆ. ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು NSS ಮುಖಾಂತರ. NSS ಬಗ್ಗೆ ಮಾತಾಡ್ರಲ್ಲ. NSS ಅಂತ ನೋಡಿದಾಗ ಇವತ್ತು ನನ್ನ ಕಣಕಣದಲ್ಲಿಯೂ NSS ಅಂತ ನಾನು ಯಾವಾಗಲೂ ಸಹಿತ ಹೇಳ್ತೇನೆ ಸರ್. ಯಾಕಂತಂದ್ರೆ NSS ಅಂತಂದ್ರೆ ದೇಶದ ಬಾಂಧವ್ಯ ಜೊತೆಗೆ ಒಬ್ಬ ವಿದ್ಯಾರ್ಥಿಗಳಿಗೆ ನಾಯಕತ್ವ ಗುಣಗಳನ್ನ ಮೂಡಿಸುವಂತ ಒಂದು ರಾಷ್ಟ್ರೀಯ ಸೇವೆ. ಒಬ್ಬ ಶಿಬಿರಾರ್ಥಿ ಆದಂತವರು ಕೊಟ್ಟಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಕಾಯ ವಾಚ ಮನಸ ಇಚ್ಛೆಯನ್ನ ಮಾಡಿದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ನಾನು ಮಾಡಿದೇನೋ ಅಂತ ಸಂಕಲ್ಪ ಮತ್ತು ನಾಯಕತ್ವ ಗುಣಗಳು ಇವತ್ತು ಹಳ್ಳಿ ಪ್ರದೇಶದಲ್ಲಿ ಸ್ವಚ್ಛತೆ, ಆರೋಗ್ಯ, ಶಿಕ್ಷಣದೊಂದಿಗೆ ನಮ್ಮ ಕೆಲಸ ಕಾರ್ಯಗಳು ಆರಂಭವಾದವು ಸರ್. ಜೊತೆಗೆ ಇದರಿಂದ ನಾನು NSS ಮುಖಾಂತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸುಮಾರು ರಾಜ್ಯ ಮಟ್ಟ ಮತ್ತು NI ಕ್ಯಾಂಪು, RD ಪರೇಡು, ಹಾಗೆ ವಿದ್ಯಾರ್ಥಿಗಳನ್ನು ಅಲ್ಲಿ ಮಟ್ಟ ಕಳಿಸುವ ಮುಖಾಂತರ ಒಂದು ಹೆಮ್ಮೆ ಇದೆ ಅಂತ ನಾನು ಇಷ್ಟಪಡ್ತೇನೆ. ಅಂದ್ರೆ ಸಾರ್ಥಕತೆ ಪಡ್ಕೊಂಡಿರಿ. ಅಂದ್ರೆ ನಿಮಗೊಂದು ತೃಪ್ತಿ ಜೀವನ ಇದೆ ಸರ್. ಹೆಮ್ಮೆಯಿಂದ ಹೇಳ್ತೀರಿ. ಹೌದು ಸರ್. ಇವಾಗ ನೀವು ಓಂ PU ಕಾಲೇಜ್ ಧಾರವಾಡ ಕಾಲೇಜ್ನೊಳಗೆ ಸೇವಾ ಮಾಡಿದ್ರಿ, ಅದ್ರ ಬಗ್ಗೆ ಮಾತಾಡ್ರಿ. ಅಲ್ಲಿ ಓಂ ಕಾಲೇಜಿನಲ್ಲಿ ನೋಡಿದಾಗ ಸರ್ ನನಗೆ ಅಲ್ಲಿ ಸಂತೋಷ್ ಅಂತೆ ಪ್ರಾಂಶುಪಾಲರು ನಮಗೆ ಕರೆ ಮಾಡಿದಾಗ, ಸರ್ ನೀವು ರಾಜ್ಯಶಾಸ್ತ್ರ ಉಪನ್ಯಾಸಕರಿಗೆ ಕೆಲಸ ಬರ್ಬೇಕಂತ ಹೇಳಿದಾಗ ಅಲ್ಲಿಯೂ ಸಹಿತ ಅನುಭವ ಒಳ್ಳೆ ರೀತಿಯಲ್ಲಿ ಇತ್ತು. ವಿದ್ಯಾರ್ಥಿಗಳ ಕೋಆರ್ಡಿನೇಷನ್ನು ಮತ್ತು ಅವ್ರ ಬಾಂಧವ್ಯ ಮತ್ತೆಲ್ಲ ಟೀಚರ್ಸು ನಮಗೆ ಒಳ್ಳೆ ಸಪೋರ್ಟ್ ಅನ್ನು ಮಾಡಿದ ಮುಖಾಂತರ ನಮಗೆ ಒಳ್ಳೆಯ ಒಂದು ಇನ್ಸ್ಪೈರ್ ಅನ್ನ ಕೊಟ್ಟರು ಅಂತ ಹೇಳ್ಬೋದು ಸರ್. KPS ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಆ ಕಾಲೇಜ್ನೊಳಗೂ ಸೇವಾ ಮಾಡಿ. ಹೌದು ಸರ್. ಹೇಳ್ರಲ್ಲ ಅದ್ರ ಅಲ್ಲಿ KPS ಕಾಲೇಜಿನಲ್ಲಿ ನೋಡಿದಾಗ ಸರ್ ಅಲ್ಲಿ ಶಿರೂರ್ ಸರ್ ಅಂತೇಳಿ ಪ್ರಾಂಶುಪಾಲರು ಒಳ್ಳೆಯ ರೀತಿಯಲ್ಲಿ ನಮಗೆ ಒಳ್ಳೆ ಒಂದು ನಮ್ಮ ಜೊತೆ ಸಂಪರ್ಕವನ್ನು ತೆಗೆದುಕೊಂಡಾಗ, ಸರ್ ನೀವು ಪಾಠ ಇಲ್ಲಿ ನೀಟಾಗಿ ಮಾಡ್ತೀರಿ ಸರ್, ಇಲ್ಲಿ ಪಾಠ ಮಾಡಬೇಕಂತೇಳಿ ಕರೆ ಬಂದಾಗ ಸರ್ ನಾನು KPS ಕಾಲೇಜಿನಲ್ಲಿ ಕೆಲಸವನ್ನು ಮಾಡಿ ಅಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಒಳ್ಳೆ ಒಡನಾಟವನ್ನು ಮಾಡಿ ತದನಂತರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಬೇರೆ ರೀತಿಯಲ್ಲಿ ನಾವು ಹೊಸ ಪ್ರಯೋಗಾತ್ಮಕ ಮಾಡಿದಂಥ ಒಂದು ಅನುಭವ ಇದೆ ಸರ್. ಶ್ರೀಮತಿ ಗಂಗಮ್ಮ S ಬೊಮ್ಮಾಯಿ ಪದವಿ ಮಹಾವಿದ್ಯಾಲಯ ಹುಲ್ಗೂರು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಮಾಡಿದ್ದೆ. ಹೌದು ಸರ್. ಅದ್ರ ಬಗ್ಗೆ ಮಾತಾಡಿ ಸರ್. ನನಗೆ ಬಿಟ್ಟರು ಬೇಡದನ್ನ ಶಿಕ್ಷಣ ಅಂತ ಬಂದಾಗ ನನಗೆ ಒಂದು ಪೇಪರ್ ಆ್ಯಡ್ ಅಂತ ಬಂತು. ಶ್ರೀಮತಿ ಗಂಗಮ್ಮ S ಬೊಮ್ಮಾಯಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ನೋಟಿಫಿಕೇಶನ್ ಬಂದು ಪ್ರಾಂಶುಪಾಲರಾಗಿ ಒಂದು. ಈ ಕಾಲೇಜ್ ಎಲ್ಲಿದೆ ಸರ್? ಹುಲ್ಗೂರು, ಶಿಗ್ಗಾಂವ್ ತಾಲೂಕು ಹುಲ್ಗೂರು. ನಮ್ಮ ಕ್ಷೇತ್ರದ ಹೇಳಿದ್ರಲ್ಲ ಇಲ್ಲಿ ಬೊಮ್ಮಾಯಿ ಅವರ ಹುಲ್ಗೂರು ಸರ್. ಮಾಜಿ CM ಅವರ ಕಾಲೇಜು. ಮತ್ತೆ ಅಲ್ಲಿ ಎಲ್ಲ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ನೋಡಿದಾಗ
ಹೇಳಿದಾಗ ಅಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಮಾಡಿದ್ದು ನನಗೆ ಭಾಳ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಒಮ್ಮುಖಲೆ ನನಗೆ ಪ್ರಾಂಶುಪಾಲರಾಗಿ ಸೇವೆಯನ್ನು ಮಾಡಬೇಕಾದ್ರೆ ಹೊಸ ಒಂದು ಬೇರೆ ಬೇರೆ ವಿಚಾರ. ನಿಮ್ಮ ಕೈ ಒಳಗೆ ಎಷ್ಟು ಜನ ಟೀಚರ್ಸ್ ಇದ್ರು? ಟೀಚರ್ಸ್ ಟೋಟಲ್ ಆಗಿ 7 ಜನ ಟೀಚರ್ಸ್ ಅನ್ನ ತೆಗೆದುಕೊಂಡ್ವಿ. ಕನ್ನಡ ಟೀಚರ್ಸು, ಇತಿಹಾಸ, ಒಟ್ಟು ಮಕ್ಕಳ ಸಂಖ್ಯೆ ಒಟ್ಟು ಟೋಟಲ್ ಸ್ಟ್ರೆಂತ್ ಚೆನ್ನಾಗಿತ್ತು ಸರ್. ಪ್ರಥಮವಾಗಿ ಬಂದಾಗ ಸ್ಟ್ರೆಂತ್ ಕಡಿಮೆ ಇತ್ತು, ತದನಂತರದಲ್ಲಿ 2ನೇ ವರ್ಷಕ್ಕೆ ಜಾಸ್ತಿ ಆಯ್ತು, ತದನಂತರದಲ್ಲಿ 3ನೇ ವರ್ಷಕ್ಕೆ ಜಾಸ್ತಿ ಆಯ್ತು. ಹಾಗೆ ಬರ್ತಾ 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 ಮತ್ತೆ ವಿದ್ಯಾರ್ಥಿಗಳ ಕೋಆರ್ಡಿನೇಷನ್ ಬಾಂಡಿಂಗ್ ಕರೆಕ್ಟ್ ಆದಾಗ ಸರ್ ಒಳ್ಳೆ ರೀತಿಯಲ್ಲಿ ನಾನು ಶಿಸ್ತುಬದ್ಧವಾಗಿ ಅಲ್ಲಿ ಕಾಲೇಜಿನ ಪ್ರಾಂಶುಪಾಲರಾಗಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದು ನನಗೆ ತೃಪ್ತಿ ಇದೆ ಸರ್. ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ನಾರಾಯಣಪುರ ಕಾಲೇಜಿನೊಳಗ ಉಪನ್ಯಾಸಕರಾಗಿ ಸೇವೆ ಮಾಡಿದ್ದಾರೆ, ಅಲ್ಲಿ ಬಗ್ಗೆ ಹೇಳಿ. ಅಲ್ಲಿಯೂ ಸರ್ ಅಲ್ಲಿ ಕೇಳಿದಾಗ ಅಲ್ಲಿ ನನಗೆ ಅಲ್ಲಿಯೂ ಒಂದು ಆಹ್ವಾನ ಬಂತು ಸರ್. ಇಲ್ಲಿ ನಾರಾಯಣಪುರ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಖಾಲಿ ಇದೆ ಸರ್, ನೀವು ಕೆಲಸ ಮಾಡಬೇಕು ಅಂತ ಅಂದಾಗ ಆಯ್ತು ಸರ್ ಮಾಡ್ತೇನೆ ಅಂತೇಳಿ ಬಡಿಗೇರ್ ಅಂತೇಳಿ ಪ್ರಾಂಶುಪಾಲರು ಸರ್ ಅಲ್ಲಿ ಅವರು ಸಹಿತ ನಮಗೆ ಒಳ್ಳೆಯ ಒಂದು ಸಪೋರ್ಟನ್ನು ಮಾಡಿದರು. ಜೊತೆಗೆ ಅಲ್ಲಿ ವಿಚಾರಗಳನ್ನು ವಿದ್ಯಾರ್ಥಿ ಜೊತೆಗೆ ನಾನು ಹಂಚಿಕೆಯನ್ನು ಮಾಡಿಕೊಂಡು ರಾಜ್ಯಶಾಸ್ತ್ರದಲ್ಲಿ ಹೊಸ ಹೊಸ ಒಂದು ಅಧ್ಯಯನ ಜೊತೆಗೆ ವಿದ್ಯಾರ್ಥಿಗಳ ಅಂಕವನ್ನು ಹೇಗೆ ಗಳಿಸಬೇಕು, ಫಲಿತಾಂಶನ ಹೇಗೆ ಮಾಡಬೇಕು ಅಂತೇಳಿ ನಾನು ಒಳ್ಳೆ ರೀತಿಯಲ್ಲಿ ಸರ್ ವಿದ್ಯಾರ್ಥಿಗಳ ಜೊತೆಗೆ ಒಂದು ಬಾಂಧವ್ಯವನ್ನು ವೃದ್ಧಿಸಿಕೊಂಡೆ ಅಂತ ಹೆಮ್ಮೆ ಆಗಿದೆ ಸರ್. ಕದಳಿಯಂಬುದು ತನು, ಕದಳಿಯಂಬುದು ಮನ, ಕದಳಿಯಂಬುದು ವಿಷಯಗಳು, ಕದಳಿಯಂಬುದು ಭವಘೋರಾರಣ್ಯ, ಕದಳಿಯಂಬುದು ಗೆದ್ದು ಬದುಕಿ ಬಂದು, ಕದಳಿಯ ಬನದಲ್ಲಿ ಭವಹರನ ಕಂಡೆನೋ, ಭವಗೆಟ್ಟ ಮಗಳೆಂದು ಕರುಣದಿಂದ ತೆಗೆದು ಬಿಗಿದಪ್ಪಿದಡೆ, ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನೋ, ಹೃದಯ ಕಮಲದಲ್ಲಿ ಅಡಗಿದೆನೋ, ಹೃದಯ ಕಮಲದಲ್ಲಿ ಅಡಗಿದೆನೋ. ಓ ಆದಿಕವಿತ್ರಿ ಕೇಳುಗರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ಅನೇಕ ವಚನಗಳು ನಮ್ಮನ ಜೀವನವನ್ನು ಸುಧಾರಿಸುವುದಲ್ಲದೆ ಒಂದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಮೋಕ್ಷಕ್ಕೆ ದಾರಿ ಮಾಡಿಕೊಡುವುದು. ಅಕ್ಕ ಮಹಾದೇವಿಯ ಸವಿ ನೆನಪಿನಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಮಹಾದೇವಿ ಅಕ್ಕನವರಿಗೆ ಶಿವಶರಣೆ ಅವರಿಗೆ ಸಮರ್ಪಣೆ ಮಾಡಿ ಮತ್ತೆ ಕಾರ್ಯಕ್ರಮವನ್ನು ಮುಂದೆ ಒರೆಸೋಣ ಅಂತ. ಗಂಗಾಧರ್ ಅವರ, ಇನ್ನು ಮುಂದೆ ನೀವು ಸರ್ಕಾರಿ ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ SM ಕೃಷ್ಣನಗರ, ಹಳೆ ಹುಬ್ಬಳ್ಳಿ ಅತಿಥಿ ಶಿಕ್ಷಕರಾಗಿ ಸೇವೆ ಮಾಡಿದಿರಿ, ಹೇಳಲ್ಲ ಇದನ್ನ? ಸರ್ ಅಲ್ಲಿ ಗೌರ್ಮೆಂಟ್ ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ SM ಕೃಷ್ಣನಗರದಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಒಬ್ಬ ಟೀಚರು ಶೋಭಾ ಬಂಡಿ ಟೀಚರ್ ಅಂತೇಳಿ, ಅವರು ನಮ್ಮ ಬಾಂಧವ್ಯ. ಅವರು ಇಲ್ಲ ಸರ್ ನೀವು ಬರಬೇಕು, ಕನ್ನಡ ಟೀಚಿಂಗ್ ನಿಮ್ಗೆ ಚೆನ್ನಾಗಿದೆ, ನೀವು ಪಾಠ ಮಾಡೋಕ್ಕೆ ಇಲ್ಲಿ ಬರ್ಬೇಕಂತ ಹೇಳಿದಾಗ ಸರ್ ನನಗೆ ಸಂತೋಷವಾಗಿ ಒಪ್ಕೊಂಡೆ. ಮಕ್ಕಳಿಗೆ ಯಾವಾಗಲೂ ಒಬ್ಬ ಟೀಚರ್ ಆದಂಥವ್ರು ಒಲ್ಲೆ ಅನ್ನಬಾರ್ದು, ಆ ನಿಟ್ಟಿನಲ್ಲಿ ನಾನು ಅಲ್ಲಿ ಕಾರ್ಯವನ್ನು ಮಾಡಿದೆ. ಅಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಲ್ಲಿ ಉರ್ದು ವಿದ್ಯಾರ್ಥಿಗಳ ಜೊತೆಗೆ ಕನ್ನಡವನ್ನು ಕಲಿಸುವಂತ ನನಗೆ ಒಂದು ಸೌಭಾಗ್ಯ ಬಂದಿದ್ದು. ಅಂದ್ರೆ ಉರ್ದು ಹುಡುಗರು ಅಂದ್ರೆ ಎಲ್ಲ ಈಗ ಇಸ್ಲಾಂ ಧರ್ಮದ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಪ್ರಥಮ ಭಾಷೆ, ಸೆಕೆಂಡ್ ಭಾಷೆ ಆಗಿರುವುದರಿಂದ ಸರ್ ಅಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಅವರೆಲ್ಲ ಕನ್ನಡ ಕಲಿತಿದ್ರು ಸರ್. ಹೌದೌದು ಸರ್. ಕನ್ನಡ ಅಂದ್ರೆ ಹುಚ್ಚದ್ದು ಕುಣಿತಿದ್ರು. ನಮ್ಮ ಕನ್ನಡ ಭಾಷೆ ಅಂತಂದ್ರೆ ಅವರು ಹುಚ್ಚದ್ದು ಕುಣಿತಿದ್ರು. ಯಾಕಂದ್ರೆ ವಿಶೇಷ ಅನ್ನಿಸ್ತದಲ್ಲ. ಹೌದು ಸರ್. ಉರ್ದು ಶಾಲೆ ಒಳಗಿನ ಸೇವೆ ಇದ್ರೆ ಅದ್ರ ಸೇವೆ ನಮಗೆ ಬಹಳ ಯಾಕಂದ್ರೆ ನೀವು ಹೊಂದ್ಕೋಬೇಕಾಗ್ತದ. ಹೌದು ಸರ್. ಅಲ್ಲಿ ಭಾಷೆ ಅಂತ ನೋಡಿದಾಗ ಎಲ್ಲ ಮುಸ್ಲಿಂ ವಿದ್ಯಾರ್ಥಿಗಳು, ಆದ್ರೂ ಸಹಿತ ಇಸ್ಲಾಂ ಧರ್ಮದವರು, ಆದ್ರೂ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಅಲ್ಲಿ ಎಲ್ಲ ಟೀಚರ್ಸ್ ಪ್ರೇರಣೆ ಮತ್ತು ನಮಗೆಲ್ಲ ಸಪೋರ್ಟ್ ಅನ್ನ ಸರ್ ಕನ್ನಡ ನಿಮ್ದು ಚೆನ್ನಾಗಿದೆ ಮತ್ತು ಹುಡುಗರ ಜೊತೆ ಒಳ್ಳೆ ಬಾಂಧವ್ಯ ಇದೆ ಅಂತ ಹೇಳಿದಾಗ ಕನ್ನಡವನ್ನು ಸರ್ ನಾವು ಅಲ್ಲಿ ಪ್ರಾರಂಭ ಮಾಡಿದೆ. ಅಲ್ಲಿ ನನ್ನ ಸೇವಾ ಅನುಭವ ಬಹಳ ಒಂದು ತೃಪ್ತಿ ಇದೆ ಸರ್ ಇವತ್ತಿನವರೆಗೂ ಅಲ್ಲಿ ಕೆಲಸ ಮಾಡಿದ್ದು. ಇದೇನಿದು ಸೋನಿಯಾ ಪದವಿ ಮಹಾವಿದ್ಯಾಲಯ ಧಾರವಾಡ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಮತ್ತು NSS ಕಾರ್ಯಕ್ರಮಾಧಿಕಾರಿಯಾಗಿ ಪ್ರಸ್ತುತ ಸೇವಾ ಮಾಡಿರಿ, ಇದ್ರ ಬಗ್ಗೆ ಹೇಳಿ. ಸರ್ ನನಗೆ ಇದೊಂದು ಸೌಭಾಗ್ಯ. ಅದಕ್ಕೆ ಹೇಳ್ತಾರೆ, ನಾಗಲೇ ಹೇಳಿದೆ ಬಿಟ್ಟರು ಬಿಡದನ್ನ NSS ಅಂತ ಹೇಳಿದಾಗ ನನಗೆ NSS ಅಂತ ಇವತ್ತು ಕಣದಲ್ಲಿ ಇರೋದ್ರಿಂದ ನನಗೆ ಸೋನಿಯಾ ಪದವಿ ಮತ್ತು ಮಹಾವಿದ್ಯಾಲಯದಲ್ಲಿ ನನಗೆ ನನ್ನ ಡಾಕ್ಟರ್ ಪ್ರಕಾಶ್ ಜೋಗಿನ್ ಸರ್ ಅವರು, ಸರ್ ನೀವು ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಬರಬೇಕು ಮತ್ತು ಇಲ್ಲಿ NSS ಕಾರ್ಯವನ್ನು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳಿದಾಗ ಸರ್ ನಾನು ಸಂತೃಪ್ತಿಯಾಗಿ ಒಪ್ಕೊಂಡೆ. ಇವತ್ತು ನಾನು ಪ್ರೆಸೆಂಟಾಗಿ ಇವತ್ತಿನಲ್ಲಿ ಸೋನಿಯಾ ಪದವಿ ಮಹಾವಿದ್ಯಾಲಯದಲ್ಲಿ NSS ಆಫೀಸರ್ ಆಗಿ
ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ನಾನು ಹೆಚ್ಚಿನ ಒಂದು ಆತ್ಮಸ್ಥೈರ್ಯವನ್ನು ಇವತ್ತು ನಾನು ತುಂಬ್ತಾ ಇದ್ದೇನೆ ಸರ್ ಇವತ್ತಲ್ಲಿ. ನೀವು ಒಬ್ಬ ಪತ್ರಕರ್ತರಾಗಿದ್ದೀರಿ. ಹೌದು ಸರ್, ಹೌದು. ಆ ಪತ್ರಕರ್ತನ ಲಕ್ಷಣಗಳನ್ನ ಹೇಳ್ರಲ್ಲ, ಸರ್ ಅವನು ಹೆಂಗಿರ್ಬೇಕು? ಹೌದು ಸರ್, ಇದು ನನಗೆ ಬಹಳ ಸೌಭಾಗ್ಯ. ಹೇಳ್ರಿ. ಪತ್ರಕರ್ತನ ಅಂತಂದ್ರೆ ಮೇನು ಅವನಲ್ಲಿ ಭಾಷಾ ಪಾಂಡಿತ್ಯ ಇರಬೇಕು, ಹ್ಮ್, ಬರವಣಿಗೆ ಭಾಷಾ ಪ್ರವೀಣತೆ ಅಂತ ಹೇಳ್ತೀವಿ. ಬರವಣಿಗೆ ಸರಿಯಾಗಿರ್ಬೇಕು ಮತ್ತು ಆತ್ಮಸ್ಥೈರ್ಯದಿಂದ ಕೆಲಸವನ್ನು ನಿರ್ವಹಿಸಬಲ್ಲೆ ಅನ್ನುವಂತಹ ಒಂದು ಮನೋಕಾಮನೆ ಇಲ್ಲಿ ಮನೋಧೈರ್ಯ ಇರಬೇಕು, ಮನೋಬಲ ಇರಬೇಕು. ಹೌದು ಸರ್. ಮತ್ತೆ ಇನ್ನೊಂದು ಸಮಾಜವನ್ನ ತಿದ್ದಬಲ್ಲೆ ಅನ್ನುವಂತಹ ಒಂದು ಯಶೋಗಾಥೆ ಅವನಲ್ಲಿ ಇದ್ದಾಗ ಮಾತ್ರ ಪತ್ರಕರ್ತ ಒಂದು ಸಮಾಜವನ್ನು ತಿದ್ದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾನು ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ, ಅಂಕಣ ಬರ ಕೆಲಸ ಮಾಡಿದ್ದು ನನಗೆ ಸೌಭಾಗ್ಯ ಅಂತ ಹೇಳ್ಬೋದು. ಅಂಕಣ ಬರ ಯಾವ ಪೇಪರ್ ಕೊಡ್ತಿದ್ರಿ? ಸರ್, ನಾನು ಮೊದಲನೇದಾಗಿ ಪ್ರಾರಂಭ ಮಾಡಿದ್ದು ಕರ್ನಾಟಕ ಬಿರುಗಾಳಿ ಅನ್ನುವಂಥ ಪತ್ರಿಕೆ, ಲೋಕಲ್ ಪೇಪರ್ ಹುಬ್ಬಳ್ಳಿಯಿಂದ ಪ್ರಾರಂಭ ಆಗಿದ್ದು. ಅಂಕಣ ಬರ ಕೆಲಸ ಮಾಡಿ ತದನಂತರ ಮಾಧ್ಯಮ ಬೆಳಕು ಪತ್ರಿಕೆಯಿಂದ ಮತ್ತೆ ಬೇರೆ ಬೇರೆ ಪತ್ರಿಕೆಗಳು ಅಂತ ಬಂದಾಗ ಅಲ್ಲಿ ನಮಗೆ ಒಂದು ಹೆಚ್ಚಿನ ಆತ್ಮಸ್ಥೈರ್ಯ ಬಂದಿದ್ದು ಸರ್ ನಾಡಿನ ಸಮಾಚಾರ ದಿನಪತ್ರಿಕೆ. ಬಸವರಾಜ್ ಉಪ್ಪಾರಟ್ಟಿ ಸರ್ ಅವರ ಗೋಕಾಕ್ ಅವರು ಸರ್ ನೀವು ಅಂಕಣ ಬರಗ ಚೆನ್ನಾಗಿದೆ, ನಮ್ಗಿನ್ನೂ ಪರಿಚಯ ಮಾಡಿಸಿದ್ದು ಇವತ್ತು ನಾನು ನೆನಬೇಕಾಗೈತೆ. ದಿವಂಗತ ಬಸವರಾಜ್ ಸುಣಗಾರ್ ಸರ್ ಅವರು ಪರಿಚಯ ಮಾಡಿ ದೊಡ್ಡ ವ್ಯಕ್ತಿ ಅಲ್ಲ, ಅವರ ಮುಖಾಂತರ. ಬಸವರಾಜ್ ಸುಣಗಾರ ಆದರ್ಶ ವ್ಯಕ್ತಿ. ಹೌದು, ನಮ್ಮೂರ ಬಾನುಲಿಗೆ ಬಂದು ಅದ್ಭುತ ಸಂದರ್ಶನ ಆಗಿ ಹೋಗ್ಯದ. ಇಲ್ಲ ಸರ್, ಅಂತವ್ರು ಇವತ್ತು ಸಿಗೋದು ಬಹಳ ಅಲ್ಲ, ನಿಗರ್ವಿ ವ್ಯಕ್ತಿ. ಹೌದು, ನಿಗರ್ವಿ ತಂದು ಅನ್ನೋದು ಏನು ಹೇಳ್ಕೊಳ್ತಿದ್ದಿಲ್ಲ. ಜೊತೆಗೆ ನಮ್ದವ್ರ ಬಾಂಧವ್ಯ ಅಂತ ನೋಡಿದಾಗ ಒಂದು ಒಳ್ಳೆ ಬಾಂಧವ್ಯ, ಜೊತೆಗೆ ಎಲ್ಲಕ್ಕೂ ಸಹಾಯ ಸಹಕಾರ ಎಲ್ಲಕ್ಕೂ ಸಹಿತ ನಮಗೆ ಸಪೋರ್ಟ್ ಅನ್ನ ಮಾಡ್ಕೊಂತ ಬಂದ್ರು ಸರ್ ಪತ್ರಿಕೆಗೆ. ಇವಾಗ ಪತ್ರಕರ್ತ ಸೇವಾ ಮಾಡ್ತಿರಲ್ಲ, ಅದ್ರೊಳಗಿನ ಕಹಿ ಅನುಭವ ಏನಾರ ಇದ್ದೇ ಇರ್ತದಲ್ಲ ಸರ್? ಕೈ ಅನ್ನೋಕ್ಕಿಂತ ಸರ್ ನನಗೆ ಕೆಲಸ ಮಾಡೇನೆ ಅನ್ನುವಂತ ಒಂದು ಆತ್ಮಸ್ಥೈರ್ಯ ಇಲ್ಲ, ಅದಷ್ಟೇ ಸರ್. ಯಾಕಂದ್ರೆ ಎರಡೂ ಸೇರ್ಕೊಂಡು ಹೇಳೋಕ್ಕಿಂತ ಕೆಲಸ ಅಂದ್ರೆ ನಿಮ್ಗೆ ಯಾವ ಕಹಿ ಅನುಭವಗಳು ಬಂದಿಲ್ಲ? ಜಾಸ್ತಿ ಬಂದಿಲ್ಲ ಸರ್, ಆದ್ರೂ ನಾ ಕೆಲಸ ಮಾಡ್ತೇನೆ ಅಂತ ಒಂದು ಒಳ್ಳೆ ಒಂದು ಮನಸ್ಥಿತಿ ಇಲ್ಲ, ಅದೇ ನನಗೆ ಸಂತೋಷ. ಅದು ಸಂತೋಷದ. ಹೌದು ಸರ್. ಅಂದ್ರೆ ಇವಾಗ ನೀವು ಪತ್ರಕರ್ತರಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಿರಲ್ಲ? ಹೌದು ಸರ್. ಈಗ ಅದ್ರ ಬಗ್ಗೆ ನಿಮಗೇನು ಅನ್ನಿಸ್ತದೆ ಹೇಳ್ರಲ್ಲ ಸರ್? ಇವತ್ತು ಪತ್ರಕರ್ತರು ಕೆಲಸವನ್ನ ಒಳ್ಳೆ ರೀತಿಯಲ್ಲಿ ಭಾಳ ನಾನು ಪತ್ರಕರ್ತ ಅಂತಾರೆ, ನಾನು ಪತ್ರಕರ್ತ ಅಂತ. ಆದ್ರೆ ಪತ್ರಕರ್ತರ ಇವತ್ತು ಬೇರೆ ಬೇರೆ ಪತ್ರಕೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲ, ಅದಕ್ಕೊಂದು ಇದು ಇರ್ತದಲ್ಲ, ಶಿಕ್ಷಣ ವ್ಯವಸ್ಥೆ ಇರ್ತದಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಪತ್ರಕರ್ತರ ಪಾತ್ರ ಬಹಳ ಇಂಪಾರ್ಟೆಂಟ್ ಇದೆ. ಸಮಾಜವನ್ನು ತಿದ್ದುವಂತ ಕೆಲಸವನ್ನು ಅವರು ಇಂಪಾರ್ಟೆಂಟ್ ಇದೆ. ಜೊತೆಗೆ ಇವತ್ತು ಅಲ್ಲ, ನಿಮ್ದೊಂದು ಯೂನಿಯನ್ ಇರ್ತದಲ್ಲ, ಈಗ ರಾಜಕೀಯ ಆಗಿರ್ಬೋದು, ನಿಮ್ದೊಂದು ಯೂನಿಯನ್ ಅದಲ್ಲ, ಪತ್ರಕರ್ತರ ಯೂನಿಯನ್ ಅಂತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದ್ರೊಳಗೆ ನಿಮಗೆ ನಿಯಮಗಳು ಇರ್ಬೇಕಲ್ಲ? ನಿಯಮಗಳಂತ ಸರ್ ಕಟ್ಟುನಿಟ್ಟಿನ, ಯಾಕಂತಂದ್ರೆ ಒಬ್ಬ ಪತ್ರಕರ್ತ ಆದಂತರು ನೇರ ನಡೆ ಇರಬೇಕು, ಸಮಾಜದೊಂದಿಗೆ ಒಳ್ಳೆ ಒಡನಾಟ ಇರಬೇಕು ಮತ್ತು ಶಿಸ್ತುಬದ್ಧವಾದಂತ ಪತ್ರಿಕೆಗಳ ಮುಖಾಂತರ ಕಾರ್ಯನಿರ್ವಹಿಸಬೇಕು ಎನ್ನುವುದು ಯಶೋಗಾಥೆ ಇರುತ್ತೆ. ಅಂದ್ರೆ ಜರ್ನಲಿಸಮ್ ಮಾಡಬೇಕಂತೀರ? ಜರ್ನಲಿಸಮ್ಗಿಂತ ಸರ್ ನಮ್ಮಲ್ಲಿ ಭಾಷಾ ಪಾಂಡಿತ್ಯ, ಅದನ್ನೇ ಹೇಳ್ತೀನಿ ನಾನು. ರೀತಿಯಲ್ಲಿ ನಾವು ಒಂದು ಹೇಳ್ತೇನೆ ಸರ್ ಇವತ್ತು. ಯಾಕಂದ್ರೆ ಜರ್ನಲಿಸಮ್ ಮಾಡಿದವರು ಪತ್ರಕರ್ತರು ಬೇಕಾದಷ್ಟು ಜನ ಇದ್ದಾರೆ ಸರ್. ಪದವಿ ಬೇಕು ಇವತ್ತು, ಯಾಕಂತಂದ್ರೆ ಜರ್ನಲಿಸಮ್ ಪದವಿ ಬೇಕು. ಜೊತೆಗೆ ಸುಮಾರು ಇವತ್ತು ಪದವಿ ಪಡೆಯದೆ ಇವತ್ತು ಪತ್ರಕರ್ತ ಆಗಿದ್ದಾರೆ, ಬಹಳ ಜನ ಇದ್ದಾರೆ. ಇದನ್ನ ನೋಡಿದಾಗ ನಾನು ಅದನ್ನ ಮಾತಾಡೋದಿಲ್ಲ, ಯಾಕಂತಂದ್ರೆ ಅಲ್ಲ ಇರ್ಲಿ, ಕಾಮನ್ ಆಗಿ ಅಂದ್ರೆ ಆ ಅನುಭವ ತಿಳುವಳಿಕೆ ಜಾಸ್ತಿ ಇರುತ್ತೆ, ಜನರಿಗೆ ಕೊಡ್ಬೇಕಲ್ಲ. ಅವರು ಒಬ್ಬ ಈಗ SSLC ಆದವನು ಇದ್ದಾನೆ, ಸಾಮಾನ್ಯ ಗ್ರಾಜುಯೇಟ್ ಆದವನು ಇದ್ದಾನೆ, ಯಾರ್ಯಾರು ಇದ್ದಾರೆ. ಹೌದು ಸರ್. ಅದಕ್ಕೆ ನಾ ಕೇಳಿದೆ. ಇಲ್ಲ ಸರ್, ಇನ್ನೊಂದು ಸೇವಾ ಅನುಭವದ ಮೇಲೆ ನಾವು ಮಾತಾಡಕ್ಕೆ ಬರೋದಿಲ್ಲ, ಯಾಕಂದ್ರೆ ಸೇವಾ ಹಿರಿತನ ಸಹಿತ ನಾವು ಗೌರವ ಕೊಡಬೇಕಾಗತ್ತೆ. ಜೊತೆಗೆ ಇವತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಅಂದ್ರೆ ಅನುಭವದಿಂದ ಅವ್ರು ಪಡಿಬಹುದು ಅಂತ. ಅನುಭವ ಯಾಕಂದ್ರೆ ಸರ್ ಇವತ್ತು ಅನುಭವದಿಂದ, ಯಾಕಂದ್ರೆ ನಾನು ಇವತ್ತು ಉಪನ್ಯಾಸಕರ ಕೆಲಸ ಮಾಡ್ತೇನೆ ಅಂತಂದ್ರೆ ಅನುಭವ ಇದ್ರೆ ಮಾತಾಡಕ್ಕಾಗತ್ತೆ. ಅನುಭವನ ಇಲ್ಲ ಅಂತಂದ್ರೆ ಪಾಠ ವಿದ್ಯಾರ್ಥಿಗಳು ಮಾಡೋಕ್ಕಾಗೋದಿಲ್ಲ. ಇವತ್ತು ಅಂಕಣ ಇವತ್ತು ಬರಗ ಕೆಲಸ ಮಾಡಕೊಂತೇನೆ ಅಂತಂದ್ರೆ ನನಗೆ ಡಾಕ್ಟರ್ NB ಕೊಂಗಾಡ್ ಅವರ ಮಾರ್ಗದರ್ಶನದಿಂದ ಇವತ್ತು ನಾನು ಅಂಕಣ ಬರಗ ಆಗಿದ್ದೇನೆ ಅಂತಂದ್ರೆ ನನಗೆ ತೃಪ್ತಿ ಇದೆ ಸರ್. ಇವಾಗ ಸಾಮಾಜಿಕ ಸೇವೆ ಬಗ್ಗೆ ಮಾತಾಡೋಣ. ಸಾಮಾಜಿಕ ಸೇವೆ ಏನೇನು ಕೈಕೊಂಡಿದ್ದೀರಿ? ಸಾಮಾಜಿಕ ಸೇವೆ ಅಂತಂದ್ರೆ ಇದು ನನಗೊಂದು ಸೌಭಾಗ್ಯ ಅಂತ ಹೇಳ್ಬೋದು ಸರ್. ಇವತ್ತು ಅಲ್ಲಿ ನಮ್ಮ ಹುಬ್ಬಳ್ಳಿ ಈಶ್ವರನಗರದಲ್ಲಿ ನಾವು ವಾಸ ಮಾಡ್ತಾ ಇರೋದು. ಅಲ್ಲಿ ಜೈ ಭೀಮ್ ಸೇನಾ ಸಂಘಟನೆ ಅಡಿಯಲ್ಲಿ ಅನೇಕ ನನ್ನ ಎಲ್ಲ ಮಿತ್ರ ಮಂಡಳಿಯರು ಸಹಿತ ಸಹಾಯ ಸಹಕಾರವನ್ನು ಸರ್ ನೀವು ಎಲ್ಲ ಕಾರ್ಯಕ್ರಮ ಅಂತ ಬಂದಾಗ ಸರ್ ಅಲ್ಲಿ ನಮ್ಮ ಬಾಂಧವ್ಯ ಇರುವಂಥ ಹನುಮಂತ ಸುಮನ್ಪಲ್ಲಿ ಅಂತ ಹೇಳಿ, ಜೊತೆಗೆ ನಮ್ಮ ಇನ್ನೊಬ್ಬರು ಪತ್ರಕರ್ತರು
ಒಬ್ರು, ಅವರು ಅಂಕಣ ಬರಗಾರರು, ಜೊತೆಗೆ ಒಬ್ಬ ಸಾಹಿತಿಗಳು ನದಾಫ್ ಅಂತೇಳಿ, ಜೊತೆಗೆ ಅನೇಕ ಎಲ್ಲ ಜಾತಿ ಮತ ಪಂಥ ಎನ್ನೋದು ಎಲ್ಲ ಸಹಿತ ಇಲ್ಲಿ ಏನಾಗಿದೆ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಗಿರ್ಬೋದು ಸರ್. ಜೊತೆಗೆ ಬಡವರಿಗೆ ಬೇರೆ ಬೇರೆ ರೀತಿಯಲ್ಲಿ ಹಣ್ಣು ಹಂಪಲುಗಳನ್ನು ವೃದ್ಧಾಶ್ರಮದಲ್ಲಿ ಹಂಚೋದಾಗಿರ್ಬೋದು, ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೈಗೊಳ್ಳೋದಾಗಿರ್ಬೋದು, ಜೊತೆಗೆ ಇನ್ನೊಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟತನಲ್ಲಿ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಮಾಡ್ತಾ ಇರ್ಬೋದು. ಹೀಗೆ ನೋಡಿದಾಗ ನನಗೆ ಸಂತೃಪ್ತಿ ಭಾಳ, ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜ ಕಾರ್ಯ ಅಂದರೆ ಒಂದು ಒಳ್ಳೆಯ ಸಂತೃಪ್ತಿ ಇದೆ ಸರ್. ಇವತ್ತು ಮಹಿಳಾ ಪತ್ರಕರ್ತೆಯರ ಬಗ್ಗೆ ಮಾತಾಡ್ರಲ್ಲ ಸರ. ಮಹಿಳೆಯರ ಮೇಲೆ ನಾನು ಗೌರವ, ಭಾಳ ಅಭಿಮಾನ. ಯಾಕಂತಂದರೆ ಗೌರವಯುತವಾಗಿ ಇವತ್ತು ಪತ್ರಕರ್ತರಾಗಿ ಕೆಲಸ ಮಾಡಕೊಂತಾರ ಅಂತಂದ್ರೆ ಇವತ್ತು ಅದಕ್ಕೆ ಹೇಳ್ತಾರಲ್ಲ, ಗಾಂಧೀಜಿಯವರು ಹೇಳದಂತೆ ಮಧ್ಯರಾತ್ರಿ ಎಂದು ಮಗಳು ಎದ್ದು ಬರ್ತಾರ ಅವಾಗ ಸ್ವತಂತ್ರವಾಗಿ ತಿರುಗಾಡಿದ್ರೆ. ಆದ್ರೆ ಇವತ್ತು ಪತ್ರಕರ್ತರಾಗಿ ಇವತ್ತು ಸಮಾಜದೊಂದಿಗೆ ಕೆಲಸ ಮಾಡಕೊಂತಾರ ಅಂತಂದ್ರೆ ಅವ್ರಿಗೆ ನಾನು ಬಿಗ್ ಸೆಲ್ಯೂಟ್ ಅನ್ನು ಹೊಡಿತೇನೆ. ಹೇಗಿದು ಬಹಳ ಬಾಂಧವ್ಯ. ಯಾಕಂತಂದ್ರೆ ಸರ್, ಇವತ್ತು ದೇಶವನ್ನ ಪರಿವರ್ತನೆ ಮಾಡಬೇಕಾದ್ರೆ ಗಂಡು ಹೆಣ್ಣು ಇದ್ದಾಗ ಮಾತ್ರ ದೇಶ, ಸಮಾಜ ಮತ್ತು ಸಮಾಜ ಪರಿವರ್ತನೆ ನಾವೆಲ್ಲರೂ ಸೇರಿಕೊಂಡಾಗ ಮಾತ್ರ. ಇನ್ನೊಂದು, ಇವತ್ತು ಹೆಣ್ಣು ಮಕ್ಕಳು ಅಬಲೆ ಅಲ್ಲ ಸಬಲೆ ಅನ್ನುವಂಥ ರೀತಿಯಲ್ಲಿ ನಾನು ಅವರಿಗೆ ಮಾರ್ಗದರ್ಶನ ಮಾಡಕ್ಕೆ ಬಲ್ಲೆ. ಜೊತೆಗೆ ಹೆಣ್ಣು ಮಕ್ಕಳು ಸಹಿತ ಎಲ್ಲ ಕೆಲಸಕ್ಕೂ ಸಹಿತ ಒಂದು ಶಕ್ತಿಯಾಗಿ ಹೊರಹೊಮ್ಮಬೇಕಂತ ನಾನು ಹೇಳ್ತೇನೆ. ಯಾಕಂದ್ರೆ ಆ ವೃತ್ತಿ ಕಠಿಣದಲ್ಲ ಇದು. ಹೌದು ಸರ್, ಹೌದು ಹೌದು. ಕಠಿಣ. ಒಬ್ಬ ಹೆಣ್ಮಕ್ಳು ನಿಭಾಯಿಸ್ತಾರ ಅಂದ್ರೆ ಸಂತೋಷ, ಸಂತೋಷ ಸರ್. ಸಂತೋಷ ಸರ್. ನೀವು ಸಮಾಜ ಸೇವಾ ಮತ್ತೇನಾರು ಮಾಡ್ಬೇಕಂತ ಮುಂದಾಲೋಚನೆ ಇಟ್ಟಿರಿ? ಸಮಾಜ ಸೇವೆ ಅಂತಂದ್ರೆ ಈಗ ಮಾಡ್ಬೇಕಂತೆ ಹೆಚ್ಚಿನ ರೀತಿಯಲ್ಲಿ ಇದೆ ಸರ್. ಜೊತೆಗೆ ಇಲ್ಲಿ ಇನ್ನೊಂದು ಅಂತಂದ್ರೆ ಇವತ್ತು ಸಮಾಜ ಸೇವೆ ನೆಪ ಮಾತ್ರಕ್ಕೆ ಆಗ್ಬಾರ್ದು. ಹೌದು. ಸಮಾಜದೊಂದಿಗೆ ನಾನು ಸಮಾಜ ಅನ್ನುವಂಥ ಬಾಂಧವ್ಯ ಕರೆಕ್ಟ್ ಇತ್ತಂದ್ರೆ ಸಮಾಜ ಸೇವೆಗೆ ಇಳಬೇಕು. ಆದ್ರೆ ಇವತ್ತು ನನ್ನ ಸಂತೃಪ್ತಿ ಇದೆ, ನಾನು ಮಾಡಕ್ ಕುಂತೇನೇನು ಅಂತ ಮನೋಬಲ ನಮ್ಮ ಕಡೆ ಇತ್ತಪ್ಪ, ನಿಮ್ ಕಡೆ ಇಲ್ಲದ್ರೆ ಬಿಡಬೇಕು. ಆದ್ರೂ ಸಹಿತ ನನಗೆ ಹೆಂಗಂತಂದ್ರೆ ಇವತ್ತು ಬುದ್ಧ ಆಗಿರ್ಬೋದು, ಬಸವಣ್ಣರಾಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಂತ ದಾರಿಯಲ್ಲಿ ಅದಕ್ಕೆ ಹೇಳ್ತಾರೆ, ಅಂಬೇಡ್ಕರ್ ಕೈಯಲ್ಲಿ ಪುಸ್ತಕ, ವಾಲ್ಮೀಕಿ ಕೈಯಲ್ಲಿ ಪೆನ್ನು, ಎರಡು ಮಾತ್ರ ಸಮಾಜ ಪರಿವರ್ತನೆಗೆ ಇಲ್ಲಿ ನೋಡ್ಬೇಕಾದ್ರೆ ಇವತ್ತು ನೋಡ್ರಿ, ಭಾರತದ ಸಂವಿಧಾನವನ್ನ ಮಹಾಕಾವ್ಯವನ್ನ ಡಾಕ್ಟರ್ BR ಅಂಬೇಡ್ಕರ್, ಜೊತೆಗೆ ರಾಮಾಯಣ ಮಹಾಕಾವ್ಯವನ್ನ ವಾಲ್ಮೀಕಿ ಅದ್ಭುತ ಕಾವ್ಯ ಕೊಟ್ಟರು. ಜೊತೆಗೆಲ್ಲ ನೋಡ್ಬೇಕು, ಆದಿಕವಿ ಮತ್ತೆ ಸಂಸ್ಕೃತ ಭಾಷೆ ಒಳಗೆ ಕೊಟ್ಟಾರ. ನಾವು ಎರಡೂ ರೀತಿ ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳು ಹೇಳೋದು, ಶಿಕ್ಷಣದೊಂದಿಗೆ ನೀನು ಸಾಗು, ಶಿಕ್ಷಣದೊಂದಿಗೆ ನೀನು ಬದಲಾವಣೆಯನ್ನ ಮಾಡು, ಜೊತೆಗೆ ಸಮಾಜದೊಂದಿಗೆ ನೀನು ನಿಂತು ನೀರಾಗಬೇಡ, ಮುಂದಾಗಿ ಹೋಗು ಎನ್ನುವಂತ ಯಶೋಗಾಥೆಯಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್. ಇಬ್ಬರು ಅದ್ಭುತ ಸಾಧಕರಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವರು, ಹೌದು ಸರ್, ವಾಲ್ಮೀಕಿ ಅವರು ಅದ್ಭುತ ಸಾಧಕರು. ಇನ್ನು ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ NSS ಶಿಬಿರಗಳಲ್ಲಿ ರಾಜ್ಯ ಮಟ್ಟ ಮತ್ತು ವಿಶ್ವವಿದ್ಯಾಲಯ ಮಟ್ಟ NARD ಪರೇಡ್ NSS ಶಿಬಿರಾರ್ಥಿಗಳ ಆಯ್ಕೆ ಸಮಿತಿಯಲ್ಲಿ ಭಾಗಿ. ಇದ್ರ ಬಗ್ಗೆ ಮಾತಾಡ್ರಲ್ಲ ಸರ್. ನನಗೆ ಸುವರ್ಣ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ನನಗೆ ರಾಜ್ಯ ಮಟ್ಟದ NSS ಇಂದ ಹೆಣ್ಣು ಮಕ್ಕಳಿಗಾಗಿ ರಾಜ್ಯ ಮಟ್ಟದ NSS ಶಿಬಿರ ಬಂತು ಬೈಲಹೊಂಗಲದಲ್ಲಿ. ಅಲ್ಲಿ ಹೋಗುವಂಥ ಅವಕಾಶ ನಾನು NSS ಅಧಿಕಾರಿಯಾಗಲಿ ನನ್ನ ಡೆಪ್ಯುಟೇಷನ್ ಮಾಡಿದರು ಸರ್. ತದನಂತರದಲ್ಲಿ ನನಗೆ RD ಪರೇಡು, ಜೊತೆಗೆ ವಿದ್ಯಾರ್ಥಿಗಳಿಗೆ ಮನೋಕಾಮನೆಗೆ ನಾಯಕತ್ವ ಶಿಬಿರಕ್ಕೆ ನನ್ನ ಡೆಪ್ಯೂಟ್ ಮಾಡಿದ್ರು. ಇದನ್ನೆಲ್ಲ ನೋಡಿದಾಗ ನನಗೆ ಭಾಳ ಸಂತೋಷ ಆಗುತ್ತೆ. NSSನಿಂದ ನಾನು ಏನಾದರೂ ಸಾಧನೆ ಮಾಡಬಹುದು, ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡುವ ಎನ್ನುವ ಸಂಕಲ್ಪದಲ್ಲಿ ನಾನು ಮಾಡಿದ್ದೇನೆ ಸರ್. ಜೈಭೀಮ್ ಸೇನಾ ಸಂಘಟನೆ ಮತ್ತು ಮಹರ್ಷಿ ವಾಲ್ಮೀಕಿ ಸಂಘಟನೆಯ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದರೆ ಇದ್ರ ಬಗ್ಗೆ ಮಾತಾಡಿ. ಹೌದು ಸರ್. ಜೈಭೀಮ್ ಸೇನಾ ಸಂಘಟನೆ ಮತ್ತು ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ವೇದಿಕೆ ಅಡಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ನನಗೆ ಒಂದು ಒಳ್ಳೆಯ ಅನುಭವ ಇದೆ. ಅಲ್ಲಿ ನೋಡಿದಾಗ ಒಂದು ಬಾಂಧವ್ಯ ಸರ್. ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾದ್ರೆ ಸಮಾಜ ನಾನು ನೀನು ಎನ್ನದೇ ನಾವೆಲ್ಲ ಒಂದೇನು ಅಂತ ಬಾಂಧವ್ಯದಲ್ಲಿ ನಾನು ಅನೇಕ ರೀತಿಯ ಕಾರ್ಯಕ್ರಮಗಳಲ್ಲೇ ಎಲ್ಲ ಜೊತೆ ಒಟ್ಟುಗೂಡಿ ಕೆಲಸವನ್ನು ಮಾಡಿದ್ವಿ. ಜೊತೆಗೆ ಇಲ್ಲಿ ನೋಡಬೇಕಾದ್ರೆ ಒಂದು ಚಾಲೆಂಜಿಂಗ್ ಇತ್ತು, ಒಂದು ಒಳ್ಳೆಯ ಯಾವ ರೀತಿ ಮಾಡೋದು. ಇವತ್ತು ಸಹಿತ ನಾನು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡದೇ ಇದ್ದರೂ ಸಹಿತ ಅಚ್ಚುಕಟ್ಟದಲ್ಲಿ ಕೆಲಸವನ್ನು ಮಾಡಕೊಂತೀವಿ ಸರ್. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮ, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಜೊತೆಗೆ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ, ಹಾಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮತ್ತು ಸಿದ್ಧಾರೂಢ ಮಠಕ್ಕೆ ಪಾದಯಾತ್ರೆ ಮುಖಾಂತರ ಮಾತ್ರ, ಹಾಗೆ ಒಂದು ಸಮಾಜದೊಂದಿಗೆ ಒಳ್ಳೆಯ ಒಂದು ಕೋರ್ಡಿನೇಷನ್ ಮಾಡೋದ್ರ ಮುಖಾಂತರ ಕೆಲಸವನ್ನು ಮಾಡ್ತೇವೆ. ನಾನು ಆರಂಭವ ಮಾಡುವೆ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು, ಸೇವೆಯ ಮಾಡುವೆ ಪರಸೇವೆಯ ಮಾಡುವೆ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮವ ಮಾಡಿದಡೇನು ಆ ಕರ್ಮ ಫಲಭೋಗ ನೀ ಕೊಟ್ಟುದಲ್ಲದೆ, ಆರಂಭವ ಮಾಡುವೆ ನಾನು ಆರಂಭವ ಮಾಡುವೆ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ
ಲಿಂಗಾರ್ಚನೆಗೆಂದು. ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ, ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನೋ. ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೇನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೇನು. ನಿಮಾಣೆ ಕೂಡಲ ಸಂಗಮ ದೇವ, ನಿಮಾಣೆ ನಿಮ್ಮಾಣೆ ನಿಮಾಣೆ ಕೂಡಲ ಸಂಗಮ ದೇವ. ನಾನು ಆರಂಭವ ಮಾಡುವೆ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು. ಗಂಗಾಧರವರ ವಿವಿಧ ಪತ್ರಿಕೋದ್ಯಮ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಅಂಕಣ ಬರಹರಾಗಿ ಸೇವೆ ಮಾಡಿದ್ದೀರಿ. ಹೌದು ಸರ್. ಇದನ್ನ ಹೇಳಲ್ಲ ಸರ್. ಈಗ ವಿವಿಧ ಪತ್ರಿಕೆ ಅಂತ ಯಾವ್ಯಾವ ಪತ್ರಿಕೆ? ಅದೇ ಸರ್, ಮಾಧ್ಯಮ ಬೆಳಕು ಆಗಿರ್ಬೋದು, ಕರ್ನಾಟಕ ಬಿರುಗಾಳಿ ಆಗಿರ್ಬೋದು, ಗುಪ್ತ ರಾಜಕೀಯ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಇದನ್ನು ನೋಡಿದಾಗ ಒಂದು ಪತ್ರಿಕಾ ಧರ್ಮದಲ್ಲಿ ನಾನು ಸಹಿತ ಏನಾದರೂ ಮಾಡಬೇಕೆನ್ನುವಂಥ ಫಸ್ಟ್ ನಾನು ಎಂಟ್ರಿ ಹೊಡೆದಾಗ ನಾನು ಒಳ್ಳೆಯ ವಿಚಾರಗಳು ಬಂದಿದ್ದು. ಅಂಕಣ ಸ್ಪಷ್ಟವಾಗಿರಬೇಕು, ಸಮಾಜದೊಂದಿಗೆ ಒಳ್ಳೆ ಬಾಂಧವ್ಯ ಹೊಂದಬೇಕು, ಜೊತೆಗೆ ಉತ್ತಮವಾದಂಥ ಓದುಗರಿಗೆ ಒಳ್ಳೆಯ ರೀತಿಯಲ್ಲಿ ಪತ್ರಿಕೆ ಇದ್ದರೆ ಮಾತ್ರ ಓದಾಕ ಎಲ್ಲರೂ ಇಷ್ಟಪಡ್ತೇನೆ ಅಂತ ನಿಟ್ಟಿನಲ್ಲಿ ಸುಮಾರು ಪತ್ರಿಕೆಯಲ್ಲಿ ಸರ್ ನಾನು ಅಂಕಣವನ್ನು ಬರೆಯೋ ಮುಖಾಂತರ ನಾನು ಪ್ರಾರಂಭ ಮಾಡಿದೆ. ಇವತ್ತು ನಾನು ನಾಡಿನ ಸಮಾಚಾರ ದಿನಪತ್ರಿಕೆಯಲ್ಲಿ ಅಂಕಣ ಬರಗಾಗಿ ಧಾರವಾಡ ಜಿಲ್ಲಾ ವರದಿಗಾರನಾಗಿ ಕೆಲಸವನ್ನು ಮಾಡ್ತಿರೋದು ನನಗೆ ಸಂತೃಪ್ತಿ ಇದೆ ಸರ್. ವಿವಿಧ ಸಂಘ ಸಂಸ್ಥೆಯೊಳಗೆ ಸನ್ಮಾನ ಆಗ್ಯದ. ಹೌದು ಸರ್. ಇದ್ರ ಬಗ್ಗೆ ಹೇಳ್ರಿ. ನಾನು ಆಗಿ ಪ್ರಶಸ್ತಿಗಾಗಿ ನಾನು ಎಲ್ಲಿ ಮುಂದೆ ಹೋಗಿಲ್ಲ, ಇಷ್ಟನೂ ಇಲ್ಲ ಸರ್. ಈಗ ಒಂದು ಒಳ್ಳೆ ವೇದಿಕೆ ಅಂತ ಬಂದಾಗ ನಾನು ನಿರೂಪಣೆ ಸರ್ ನೀವು ಮಾಡಬೇಕಂತ ಬಂದಾಗ ನಾನು ಎಲ್ಲಕ್ಕೂ ಸೇರಿ ಕಾರ್ಯಕ್ರಮದಲ್ಲಿ ವಾಲಂಟಿಯರ್ ಆಗಿ ನಾನು ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡ್ತಿದ್ದೆ. ತದನಂತರದ ಎಲ್ಲ ಒಂದು ಬೇರೆ ಬೇರೆ ಸಂಘ ಸಂಸ್ಥೆ ಅಂತಂದ್ರೆ ನಮ್ಮ ಸಂಘಟನೆಗಳು ಒಂದು ಸರ್ ನೀವು ಪ್ರಶಸ್ತಿ ಯಾಕೆ ಇದು ಮಾಡಿಲ್ಲ ಅಂತೇಳಿ ಹಾಗೆ ಅವರೇ ಪ್ರಶಸ್ತಿಯನ್ನು ಕೊಡ್ಕೊಂತ ಬಂದರು. ತದನಂತರದಲ್ಲಿ ನಾವು ಶಿಕ್ಷಕ ಪ್ರಶಸ್ತಿ ಆಗಿರ್ಬೋದು ಸರ್, ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ನನಗೆ ಪ್ರಶಸ್ತಿ ಆಗಿರ್ಬೋದು. ಜೊತೆಗೆ ಇನ್ನೊಂದು ನೋಡಬೇಕಾದ್ರೆ ನನಗೆ ಸೌಭಾಗ್ಯ ಅಂತ ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ತಟ್ ಅಂತ ಹೇಳಿ. ಹೌದು ಸರ್. ನಾಗರಾಜ್ ಅವ್ರದ್ದು. ಹೌದು ಸರ್. ಡಾಕ್ಟರ್ ನಾಗರಾಜ್ ಅವ್ರದ್ದು. ಹೌದು ಸರ್. ದೂರದರ್ಶನ ಕೇಂದ್ರ ಬೆಂಗಳೂರು, ಅದರಿಂದ ನನಗೆ ಕರೆ ಬಂತು ಸರ್. ಸರ್ ನೀವು ತಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿರಿ, ನೀವು ಬರಬೇಕು ಅಂತ ಹೇಳಿದಾಗ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ 9 ಪುಸ್ತಕಗಳನ್ನು ಒಂದು ಕ್ವಿಜ್ ಕಾಂಪಿಟೇಷನಲ್ಲಿ ಗೆದ್ದು ಬರಬೇಕಾದ್ರೆ ನನಗೊಂದು ಹೆದರಿಕೆ ಇದೇನಪ್ಪ ಅಂತ ಹೇಳಿ ಅಲ್ಲಿ ಮಟ್ಟ ಹೋಗ್ಬೇಕಾದ್ರೆ ನನಗೆ ಒಂದು ಒಳ್ಳೆಯ ಮನೋಬಲ ಸಿಗ್ತದೆ ಸರ್ ಅಲ್ಲಿ ಮಟ್ಟ ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ. ತದನಂತರದಲ್ಲಿ ಹಾಗೆ ನನ್ನ ಜೀವನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗಣಕರಂಗ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆನ್ಲೈನ್ ಕಾರ್ಯಕ್ರಮರಾಗಿರ್ಬೋದು, ಈ ರೀತಿಯಲ್ಲಿ ಮಾಡ್ಕೊತ ಬಂದು ಸುಮಾರು ಪ್ರಶಸ್ತಿಗಳನ್ನು ಪಡೆದಿದ್ದೇನೋಕ್ಕಿಂತ ನಾ ಪ್ರಶಸ್ತಿ ಇನ್ನೂ ಪಡೆಯಬಲ್ಲೆ, ಬೇಕು ಬೇಡ ಅನ್ನೋಕ್ಕಿಂತ ನಾ ಕೆಲಸ ಬೇಕು ಅಷ್ಟೇ. ಅಲ್ಲ, ಇಷ್ಟೆಲ್ಲ ಪ್ರಶಸ್ತಿ ಬಂದಾವ ಅಂದ್ರೆ ನಿಮಗೆ ಜವಾಬ್ದಾರಿ ಹೆಚ್ಚಾಗಿರ್ತದಲ್ಲಿ, ಜವಾಬ್ದಾರಿ ಯುತನಾಗಿ ಇರಬೇಕಾಗ್ತದೆ. ಹೌದು ಸರ್. ಹೌದು. ಹಾ, ಈಗ ಉತ್ತಮ ಶಿಕ್ಷಕ ಪ್ರಶಸ್ತಿ, ನಾಡಿನ ಸಮಾಚಾರ ದಿನಪತ್ರಿಕೆಯಿಂದ ಉತ್ತಮ ವರದಿಗಾರರಾಗಿ ಪ್ರಶಸ್ತಿ, ಇದ್ರ ಬಗ್ಗೆ ಹೇಳ್ರಿ. ಸರ್, ನನಗೆ ನಾ ಎಲ್ಲಾದರೂ ಅದನ್ನ ಹೇಳಿದೆ, ನಾನು ಪ್ರಶಸ್ತಿಗಾಗಿ ಕೆಲಸವನ್ನು ಮಾಡಿದವನಲ್ಲ. ಇವತ್ತು ನಾ ಕೆಲಸ ಅಂತಂದರೆ ಒಳ್ಳೆ ರೀತಿಯಲ್ಲಿ ಕೆಲಸ, ಒಳ್ಳೆ ರೀತಿಯಲ್ಲಿ ನನ್ನ ಬೋಧನಾ ಪ್ರಾವೀಣ್ಯ ಮತ್ತು ಒಳ್ಳೆ ರೀತಿಯಲ್ಲಿ ನನ್ನ ಸಂಕಲ್ಪ, ಆ ನಿಟ್ಟಿನಲ್ಲಿ ನನಗೆ ಪ್ರಶಸ್ತಿಗಳು ಬಂದಿದೆ ಅನ್ನೋಕೆ ನಾನು ಹೆಮ್ಮೆ ಪಡ್ತೀನಿ. ತದನಂತರದಲ್ಲಿ ನಂದೇನು ಸೌಭಾಗ್ಯ ಅಂತಂದರೆ ನಾನು 4 ಜನಕ್ಕೆ ಸನ್ಮಾನ ಮಾಡಬೇಕನ್ನೋದು ಛಲ. ನಾನು 4 ಜನಕ್ಕೆ ಸನ್ಮಾನ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಾನು ಒಬ್ಬ ವ್ಯಕ್ತಿ ಏನು ಅಂತ ಅನಿಸ್ಕೋಬೇಕು ಅನ್ನೋದು ನನ್ನ ಒಂದು ಮನೋಧೋರಣೆ. ಪ್ರಶಸ್ತಿಗಾಗಿ ನಾನು ಯಾವಾಗಲೂ ಬೇಡಿಕೆಯನ್ನು ಇಟ್ಟಿಲ್ಲ, ನನಗೆ ಇಷ್ಟ ಪ್ರಶ್ನೆಯೂ ಇಲ್ಲ, ಇಷ್ಟನೂ ಇಲ್ಲ. ಅಲ್ಲ, ನನಗಾಗಿ ನಾನು ಬದುಕಬಾರದು, ಸಮಾಜಕ್ಕಾಗಿ ಇತರರಿಗಾಗಿ ಬದುಕಬೇಕು. ಹೌದು ಸರ್. ಹೌದು. ಹಂಗೆ ಮಾಡ್ಬೇಕು ನೀವು. ಅದನ್ನಿದ್ರೆ ಪತ್ರಿಕಾ ರಂಗಗಳಲ್ಲಿ ಅಂಕಣ ಬರನಾಗಿ ಬೇಕಾದ್ರೆ ಸೇವಾ ಮಾಡಿದ್ರಿ. ಇನ್ನು ಆನ್ಲೈನ್ ಕಾರ್ಯಕ್ರಮ ಬಗ್ಗೆ ಹೇಳಿರಿ. ವಚನ ಗಾಯನ ಸ್ಪರ್ಧೆ ಪ್ರಥಮ ಸ್ಥಾನ ಬಂತು, ಇದ್ರ ಬಗ್ಗೆ ಮಾತಾಡಿ ಸರ್. ವಚನ ಗಾಯನ ಸ್ಪರ್ಧೆ ಅಂತ ಬಂದಾಗ ಸುಮಾರು ಆನ್ಲೈನ್ ಮುಖಾಂತರ ಕೂತ್ಕೊಂಡಿದ್ದೆ. ಅಲ್ಲಿ ಬೇರೆ ಬೇರೆ ಬಂದಾಗ ವಚನ ಗಾಯನ ಸ್ಪರ್ಧೆ ಅಂತ ಬಂದಾಗ ನಾನು ಯಾಕೆ ಹಾಡಬಾರದು ಅಂತ ಬಂದಾಗ ಒಂದು ಬಸವಣ್ಣವರ ಅಂಕಿತದಂತೆ ಒಂದು ವಚನ ಹಾಡ್ರಿ. ಈಗ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಹಲಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮವನಿಸುವ ಪರಿ. ಇದ್ರಲ್ಲಿ ಸಾರದಂತೆ ನೋಡಿದಾಗ ನನಗೂ ಒಂದು ಛಲ ಬಂತು. ನಾನು ಯಾಕೆ ಹಾಡಬಾರ್ದು ಅಂತೇಳಿ ಬಂದಾಗ
ಹಾಡಿದೆ. ತದನಂತರದಲ್ಲಿ ನನಗೆ ಅದು ನನಗೆ ಗೊತ್ತಿಲ್ಲ, ಪ್ರಥಮ ಒಂದು ಆನ್ಲೈನಲ್ಲಿ ಪ್ರಥಮ ಘೋಷಣೆಯಾಗಿ ಬಂತು ಸರ್. ತದನಂತರದಲ್ಲಿ ಬೇರೆ ಬೇರೆ ರೀತಿಯ ಆನ್ಲೈನ್ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಬಂದಿದ್ದು ನನಗೆ ಒಂದು ಸಾರ್ಥಕ ಅಂತ ಹೇಳ್ಬೋದು ಸರ್. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ಮಾತಾಡ್ರಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಬಂದಾಗ ಒಬ್ಬ ಕವಿತ್ರಿ ಆಗಿರುವಂತಹ ಹೇಮಾವತಿ ಪಾಟೀಲ್ ಅಂತ ಹೇಳಿ ಸರ್, ಅವರು ಸಾಹಿತಿಗಳು, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಸಹಿತ ಸರ್ ನೀವು ನಿರೂಪಣೆ ಮಾಡಕ್ಕೆ ನನ್ನ ಮಗಳ ಹುಟ್ಟಿದಬ್ಬಕ್ಕೆ ನೀವೇ ನಿರೂಪಣೆ ಮಾಡಬೇಕು ಅಂತ ಬಂದಾಗ ನನಗೆ ಮೇಡಮ್ ನಾಯಕರಿ ಬೇರೆ ಬೇರೆ ಇರ್ತಾರಂತ ಹೇಳಿದಾಗ ಇಲ್ಲ ಸರ್ ನೀವೇ ಮಾಡ್ಬೇಕಂದಾಗ ನಾನು ಛಲದಿಂದ ಮನದಿಂದ ನಾನು ಹೋದೆ. ಅದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನನ್ನ ಕಡೆಯಿಂದ ನಾನು ನಿರೂಪಣೆಯನ್ನು ಮಾಡಿದೆ ಸರ್. ನನಗೆ ಗೊತ್ತಿಲ್ಲ ಅವರು ನನಗೆ ಅವಾರ್ಡ್ ಕೊಡ್ತಾರಂತ ದೇವರ ಗೊತ್ತಿಲ್ಲ ಸರ್. ತದನಂತರದಲ್ಲಿ ಅವರು ಕರೆಸಿ ಸರ್ ನೀವು ಅವಾರ್ಡನ್ನು ಸ್ವೀಕಾರ ಮಾಡಲೇಬೇಕಂತಂದಾಗ ನಾನು ಶಿರಸಾವಹಿಸಿ ಅವಾರ್ಡನ್ನು ತೊಗೊಂಡೆ ಸರ್. ಕನ್ನಡಾಂಬೆಯ ಭಾವಚಿತ್ರವನ್ನು ನೀಡುವ ಮುಖಾಂತರ ಸನ್ಮಾನ ಮಾಡಿ ಅವರ ದಂಪತಿಗಳು ಮತ್ತು ಮಗುವಿನ ಒಂದು ಹುಟ್ಟುಹಬ್ಬದಲ್ಲಿ ನನ್ನ ಒಂದು ಸನ್ಮಾನ ಆಗಿದ್ದು ಒಂದು ಒಳ್ಳೆಯ ಹೆಮ್ಮೆ ವಿಷಯ. ಹಿಂಗೆ ನೀವು ಹಲವಾರು ಕಾರ್ಯಕ್ರಮಗಳು ಭಾಗಿಯಾಗಿರಿ. ಪ್ರಶಸ್ತಿಗಳ ವಿಜೇತ ಪಟ್ಟಿನೇ ದೊಡ್ಡದದ. ಆದ್ರೂ ನನ್ನ ಪ್ರಕಾರ ನೀವು ಇನ್ನೂ ಸಣ್ಣವರಿದ್ದೀರಿ, ಸಾಧನೆ ಭಾಳ ಮಾಡ್ಬೇಕಂತ ಹೆಚ್ಚಿನ ಸಾಧನೆ ಮಾಡ್ರಿ. ಇನ್ನು ಉನ್ನತ ಮಟ್ಟದ್ದು ಇರ್ತಾವೆ ಸಾಧನೆ ಒಳಗೆ ಏರ್ಕೋತ ಹೋಗ್ತದೆ, ಮೆಟ್ಲು ಏರ್ಕೋತ ಹೋಗ್ತದೆ. ಈಗ ನಾವು ಹಿಮಾಲಯ ಮೆಟ್ಟಿ ಮೀರಿ ನಿಂತಂದ್ರೆ ನಾವು ಅದನ್ನು ತಲುಪಬೇಕಾದ್ರೆ ಅದ್ಭುತವಾದ ಸಾಧನೆಗಳನ್ನ ಮಾಡ್ಕೋತ ಹೋಗ್ಬೇಕಾಗ್ತದೆ ನಾವು. ಗಂಗಾಧರ್ ಅವರ ಮತ್ ನೀವೇನು ಮರೆತು ಹೋದ ವಿಷಯಗಳನ್ನ ಹೇಳ್ತೀರೇನು ಹೇಳ್ರಲ್ಲ. ಹೇಳ್ತಾನೆ ಸರ್. ಮರೆತು ಹೋದಂತ ದಿನಗಳು ಅಂತಂದ್ರೆ ಯಾವಾಗಲೂ ಶಾಲಾ ಕಲಿಕೆಯಲ್ಲಿ ಟೀಚರ್ಸ್ ಆದಂತವ್ರು ವಿದ್ಯಾರ್ಥಿಗೆ ನೀನು ದಡ್ಡ ಅಂತಂದಿರ್ತಾರೆ. ಆ ದಡ್ಡತನದಲ್ಲಿ ನಾವು ಯಾವಾಗಲೂ ಸಹಿತ ಸಾಧನೆ ಶಿಖರವನ್ನ ಮಾಡಿ ತೋರಿಸ್ಬೇಕಂದಾಗ ಮಾತ್ರ ಒಬ್ಬ ಶಿಕ್ಷಕ ಒಬ್ಬ ಇನ್ನೊಬ್ಬ ಶಿಷ್ಯನಾಗಿ ಒಬ್ಬ ಟೀಚರ್ ಆಗಿ ಮೆರಿತಾನಂತಂದ್ರೆ ಅದಕ್ಕಿಂತ ಯಶೋಗಾತಿ ಎಲ್ಲಿ ಟೀಚರ್ಸ್ಗೆ ನಮ್ ಕಲಿಸಂತ ಗುರು ಇರೋದಿಲ್ಲ. ಜೊತೆಗೆ ಹೀಗೆ ನಮ್ಮ ಒಂದು ಪ್ರಯಾಣ ಬೇರೆ ಬೇರೆ ರೀತಿಯಲ್ಲಿ ಬಂತು ಸರ್. ಇಲ್ಲಿ ನೋಡಿದಾಗ ಇನ್ನೂ ಸಂಕಲ್ಪ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ಬೇಕಂತ ಛಲ ಇದೆ ಸರ್. ಇದೆ ಸರ್, ಇನ್ನೂ ಭಾಳ ಇದೆ. ಆದ್ರೆ ಹೇಳೋಕ್ಕಿಂತ ಮಾಡಿ ತೋರಿಸ್ಬೇಕು ಅಂತ ಛಲ ಇದೆ, ಮಾಡಿ ತೋರಿಸ್ಬೇಕಲ್ಲ. ಹೌದು ಸರ್, ಹೌದು. ಯಾಕೆ ನಾವು ಬಾಯಿ ಮಾತಿರ ಆಗೋಕ್ಕಿಂತ ನುಡಿ ಮುಖಾಂತರ ಹೋದಾಗ ಮಾತ್ರ ಒಳ್ಳೆ ಒಂದು ನಮ್ಮ ಭಾವನಾತ್ಮಕ ಸಂಬಂಧ ಮೂಡಕ್ ಸಾಧ್ಯ ಅನ್ನೋದು ನಿಮ್ಮ ಈ ಸಂದರ್ಶನ ಮುಖಾಂತರ ನಮಗೂ ಅನ್ನಿಸ್ತದ. ಇದ್ರೆ ನೀವು ಆ ಮಟ್ಟ ಮೂಡ್ತೀರಿ. ಹೌದು ಸರ್, ಹೌದು. ನಿಮ್ಮ ಹತ್ರ ಆ ಗುಣಗಳವ, ಛಲ ಅನ್ನೋದದ, ಮನೋಬಲ ಅದ, ಧೈರ್ಯ ಅದ, ಜನರ ಬೆಂಬಲ ಅದ, ಸಾಕಿಷ್ಟು. ನೀವು ಮುಂದುವರಿ, ನಿಮ್ಮ ಪ್ರಯತ್ನ ಒಂದೇ ಕಾರಣ. ಹೌದು ಸರ್, ನೀವು ಪ್ರಯತ್ನ ಮಾಡಿ ಮೆಟ್ಲೇ ಇರಬೇಕು. ಇನ್ನೊಂದು ಪ್ರಯತ್ನಕ್ಕಿಂತ ಒಂದು ಛಲದಂಕನಾಗಿ ಬದುಕಬೇಕು. ಜೊತೆಗೆ ಒಬ್ಬ ನಾನು ಉಪನ್ಯಾಸಕನಾಗಿ ಅನ್ನೋಕ್ಕಿಂತ ನಾನು ಒಬ್ಬ ವ್ಯಾಪಾರಿನಾಗಿ ನನ್ನ ಅಂಗಡಿನೂ ಇದೆ ಸರ್. ಹೌದಾ? ಜೆರಾಕ್ಸ್ ಅಂಗಡಿ ಆಗಿ, ಅದ್ರ ಬಗ್ಗೆ ಹೇಳಿರಲ್ಲ. ಜನರಲ್ ಸ್ಟೋರ್ಸ್ ಸರ್. ನಾನು ಇನ್ನೊಂದು ಸೌಭಾಗ್ಯ ಅಂತಂದ್ರೆ ಕಾಯಕಿನೊಳಗೆ ಒಬ್ಬ ಮಾಲೀಕನಾಗ್ಬೇಕಂತ. ಕಾಯಕಿನೊಳಗೆ ಮಾಲೀಕನಾಗ್ಬೇಕಂತಂದಾಗ ನಾನು ಸುಮ್ಮನೆ ಕುಂತಾಗ ಒಬ್ಬ ಮಿತ್ರ ಮಂಜುನಾಥ್ ಕುಂಬಾರ್ ಅಂತ ಹೇಳಿ ಸರ್, ಅವರು ಅಂಗಡಿನ ಹಾಕಿದ್ರು. ಅಂಗಡಿ ಆದಂತ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ಸಾಲ ಆಯ್ತು. ಆದ್ರೆ ಅದನ್ನ ತದನಂತರದಲ್ಲಿ ನಾನು ಒಂದ ಮಾತು ಹೇಳಿದೆ, ಅಂಗಡಿಯನ್ನು ನಾನು ಹಾಕ್ತೀನಪ್ಪ, ಯಾಕೆ ಇದು ಮಾಡ್ತೀನಿ, ನಿನ್ನ ಬೆಂಬಲಾಗಿ ನಾನು ಇರ್ತೀನಿ ಅಂತ ಹೇಳಿದಾಗ ಅವನಿಗೆ ಸಾಥ್ ಕೊಟ್ಟು ಆ ಅಂಗಡಿಯನ್ನು ನಾನು ಸಾಲ ಸೂಲ ಮಾಡಿ ತೊಗೊಂಡೆ ಸರ್. ಇವತ್ತು ನಾನು ಒಳ್ಳೆ ರೀತಿಯಲ್ಲಿ ಇವತ್ತು ಸ್ಟೇಷನರಿ ಅಂಗಡಿ ನಡೀತಾ ಇದೆ, ಜೊತೆಗೆ ಜೆರಾಕ್ಸ್ ಅಂಗಡಿ ನಡೀತಾ ಇದೆ. ಒಂದು ನನ್ನ ಬಾಂಧವ್ಯ ಇದೆ ಸರ್. ಈಗ ಒಟ್ಟಾರೆ ನೀವೊಂದು ಸಂತೋಷ ಜೀವನದ ಬಗ್ಗೆ ನಮಗೆಲ್ಲ ಹೇಳಿದ್ರಿ. ಇಲ್ಲಿವರೆಗೆ ನಿಮಗೆಲ್ಲ ತೃಪ್ತಿ ತಂದು ಕೊಟ್ಟದ್ದು. ನಿಮ್ದು ಸಮಾಜ ಸೇವೆನೇ ಆಯ್ತು, ಬೇಕಾದಾತು, ಪತ್ರಕರ್ತರಾಗಿ ನಿಮಗೊಂದು ಹೆಮ್ಮೆ ಅದ, ನಿಮಗೊಂದು ಜೀವನ ತೃಪ್ತಿಯಿಂದ ಇದ್ದೀರಿ ನೀವಿದ್ದ. ಇದೆ ಸರ್, ಇದೆ ಸರ್. ಇವಾಗ ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನು ಅನಿಸ್ಲಿಕ್ಕತ್ತದ ಸರ್? ಇದಕ್ಕಿಂತ ನಾನು ನಿಮಗೆ ನನ್ನ ಗುರುಗಳಂತ ಹೇಳ್ಬೋದು, ಡಾಕ್ಟರ್ ನಮ್ಮ ಜೋಶಿ ಗುರುಗಳಿಗೆ, ಶ್ರೀರಂಗ ಜೋಶಿ ಗುರುಗಳಿಗೆ ನಾನು ಯಾವಾಗಲೂ ಸೇರಿ ನಮಾಮಿ ಸಲ್ಲಿಸ್ತೇನೆ. ಅವರು ಕರೆ ಮಾಡಿ, ಗಂಗಾಧರ್ ಅವರೇ ನೀವು ಬರಲೇಬೇಕು ನಮ್ಮ ಬಾನುಲಿ ಕೇಂದ್ರ, ನಿಮ್ಮ ಒಂದು ಸಂದರ್ಶನ ತಗೋಬೇಕು, ನಿಮ್ಮ ಸಾಧನೆ ನಾನು ನೋಡಿಲ್ಲ, ಎಲ್ಲ ತಿಳ್ಕೊಬೇಕಂತ ಹೇಳಿದಾಗ ನಾ ಸಾಧನೆಯನ್ನು ಅಂಥದ್ದೇನು ಮಾಡಿಲ್ಲ ಅಂತ ನೋಡಿದಾಗ, ಆದರೂ ಸಹಿತ ನೀವು ಬರಲೇಬೇಕಂತಂದಾಗ, ಆದರೂ ಸಮಯ ಮತ್ತು ಸಮಯದ ಒಂದು ಇದರಲ್ಲಿ ನಾನು ಇವತ್ತು ನಾನು ಬಾನುಲಿ ಕೇಂದ್ರಕ್ಕೆ ಬಂದಿದ್ದು ನಾನು ಒಳ್ಳೆಯ ಗೌರವ ಮತ್ತು ಒಳ್ಳೆಯ ಒಂದು ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಸಿಬ್ಬಂದಿ ವರ್ಗ ಆರ್ಜಿ ಚೇತನ್ ಅವರು ಭೇಟಿ ಆದ್ರು. ಇಲ್ಲ ಸರ್, ನನಗೆ ಮುಖ್ಯಸ್ಥರಿದ್ದಾರೆ. ಇದು ಒಂದು ಬಾನುಲಿ ಕೇಂದ್ರದಲ್ಲಿ ಇಷ್ಟು ಎಲ್ಲ ಪರಿವಾರದ ಒಂದು ಬಂಧನ ಕೊಡ್ತೀವಿ, ನಾವಿದ್ರೆ ಸಂಬಂಧ ಕೊಡ್ತೀವಿ. ಇಲ್ಲ ಸರ್, ಸಂಬಂಧಗಳು ಬೇಕು. ಸಂಬಂಧಗಳು ಇಲ್ಲದೆ ಇದ್ರೆ ಯಾವುದೇ ವ್ಯಕ್ತಿ ಮುಂದೆ ಬರೋಕ್ಕೂ ಸಾಧ್ಯ ಇಲ್ಲ, ಎತ್ತರ ಶಿಖರವನ್ನು ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಶ್ರೀರಂಗ ಜೋಶಿ ಅವರು ಇವತ್ತು ಒಳ್ಳೆಯ ಬಾಂಧವ್ಯವನ್ನು ಇವತ್ತು ಒಂದು ಸಂದರ್ಶನದಲ್ಲಿ ಆಗಿರ್ಬೋದು, ಮುಖಾಮುಖಿ ಆಗಿರ್ಬೋದು, ಜೊತೆಗೆ ಒಳ್ಳೆಯ ಒಂದೊಂದು ಮಾತುಗಳನ್ನು ಸಿಹಿ ಕೈ ಅನುಭವಗಳ ಮುಖಾಂತರ, ಯಾಕಂದ್ರೆ ನನಗೆ ಕೈ ಸಿಕ್ಕಾಯಿದ್ರು ಕೈಗಳು ಜಾಸ್ತಿ ಇದೆ ಸರ್, ಮನದಲ್ಲಿ ಕೈಗಳು ಜಾಸ್ತಿ ಇದೆ. ಆದರೂ ಸಹಿತ ಮನಸ್ಸಿನ ನೋವನ್ನು ನಾನು ಯಾವಾಗಲೂ ನಕ್ಕಂತ ನಾನು ಜೀವನವನ್ನು ನಡೆಸ್ತಾ ಇದ್ದೀನಿ ಇವತ್ತಿನವರೆಗೆ ಸಹಿತ. ಆದರೆ ಸಂತೃಪ್ತಿ ಇದೆ ಇವತ್ತು. ಅದಕ್ಕೆ ಹೇಳ್ತಾರೆ, ಜೀವನದಲ್ಲಿ ಪರೋಪಕಾರಂ ಇದಂ ಶರೀರಂ.
ಹೌದು, ಅದಿದ್ರೆ ಜೀವನ. ಹೌದು. ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ಸಹಿತ ಯಶೋಗಾತಿ ಏನಪ್ಪ ಅಂತಂದರೆ ಒಳ್ಳೆ ರೀತಿಯಲ್ಲಿ ಆಗಬೇಕು, ಒಳ್ಳೆ ಕಾಯಕವನ್ನು ಮಾಡಬೇಕು, ಒಳ್ಳೆ ಶ್ರದ್ಧಾ ಭಕ್ತಿಯಿಂದ ನಾನು ವಿದ್ಯಾರ್ಥಿಗಳಿಗೆ ನಾನು ಹೇಳೋದೊಂದೇ, ನೀನು ನಿನಗಾಗಿ ಬದುಕೋಕ್ಕಿಂತ ಸಮಾಜದೊಂದಿಗೆ ನೀ ಬದುಕು, ಜೊತೆಗೆ ಒಳ್ಳೆ ರೀತಿಯಲ್ಲಿ ನಿನ್ನ ಜೀವನ ನಿನ್ನ ತಂದೆ ತಾಯಿಗೆ ಹೆಚ್ಚಿನ ಆತ್ಮಸ್ಥೈರ್ಯವನ್ನು ತುಂಬಿದ ಮಾತ್ರ ನಿನ್ನ ಜೀವನವನ್ನು ಯಶೋಗಾತಿಯಲ್ಲಿ ಬೆಳಕ್ಕೆ ಸಾಧ್ಯ ಅಂತ ಇವತ್ತು ಸಹಿತ ನಾನು ಕಾಲೇಜಿನಲ್ಲಿ ಹೇಳ್ತೀನಿ. ಜೊತೆಗೆ ನನಗೆ ಹೆಚ್ಚಿನ ಒಂದು ಇವತ್ತು ಡಾಕ್ಟರ್ ಪ್ರಕಾಶ್ ಜೋಗಿನ್ ಸರ್ ಆಗಿರ್ಬೋದು ಸರ್, ಇವತ್ತು ನನ್ನೆಲ್ಲ ಸಿಬ್ಬಂದಿಗಳು ಸಹಿತ ಸಹಾಯ ಸಹಕಾರ ಆಗಿರ್ಬೋದು, ಇದ್ರ ಮುಖಾಂತರ ನಾನು ಇವತ್ತು ನಾನು ಇಷ್ಟು ಮಾಡ್ತಾಯಿದ್ದೀನಿ ಸರ್. ಅಂದರೆ ಯಾಕೆಂದರೆ ಈ ಸಂದರ್ಶನದೊಳಗೆ ನಿಮ್ಮ ಹುಟ್ಟಿನಿಂದ ಇವತ್ತಿನವರೆಗೆ ನೀವು ಮಾತಾಡಲಿಕ್ಕೆ ಅವಕಾಶ ಇರ್ತದೆ. ಹೌದು ಸರ್. ಈ ರೀತಿ ಮಾತುಗಳು ಎಲ್ಲೂ ಆಡ್ಲಿಕ್ಕೆ ಸಾಧ್ಯ ಇಲ್ಲ, ಆಯಾ. ಎಲ್ಲೂ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಒಬ್ಬ ಉಪನ್ಯಾಸಕ ಆದ್ರೆ ಒಂದು ವಿಷಯ ಅಷ್ಟೇ ಇರ್ತದೆ, ಅದ್ರ ಬಗ್ಗೆ ಹೇಳ್ತೀರಿ. ಹೌದು ಸರ್. ನಾವು ಹುಟ್ಟಿನಿಂದ ಪೂರ್ತಿ ಪರಿವಾರ, ಸಂಬಂಧಗಳು, ಸಮಾಜಗಳು, ಚಟುವಟಿಕೆಗಳು, ಈ ರೀತಿ ಎಲ್ಲವನ್ನು ನಮ್ಮೂರ ಬಾನುಲಿ ಕೇಂದ್ರ ಸಂದರ್ಶನದೊಳಗೆ ಒಂದು ಚಿಂತನ ಮಂಥನ ಆಗ್ತದೆ. ಹೌದು ಸರ್. ಹೌದು. ನಾವೇನು ಮಾಡ್ತೀವಿ, ಕೇಳುವರಿಗೆ ನವನೀತ ಅಂತೀವಿ. ಹೌದು ಸರ್. ಕೈ ಒಳಗೆ ಒಂದು ನವನೀತ ಬೆಣ್ಣೆ ಇಡ್ತೀವಿ ನಾವು ಒಂದು ಸಂದರ್ಶನ ಮುಖಾಂತರ. ಹೌದು ಸರ್. ವ್ಯಕ್ತಿ ಪರಿಚಯ ಸರಳವಾಗಿ ಆಗ್ತದೆ. ಹೌದು ಸರ್. ಹೌದು ರೀ. ನಮ್ಮ ಸಂದರ್ಶನ ಕಾರ್ಯಕ್ರಮ ನಮ್ಮೂರ ಬಾನುಲಿ ಕೇಳೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಈಗ. ಅವರು ಕೇಳಿದಾಗ ಗಂಗಾಧರ ಮರಳಿ ಹೇಳೋರು ಅಂದ್ರೆ ಯಾರು ಸರಳ ಅಲ್ಲ, ತಿಳ್ಕೊಂಬಿಟ್ರು ಎಂಥ ಸಾಧನೆ ಅದ ಎಂಥ ಅದ. ಆಮೇಲೆ ಏನಾಗ್ತದೆ, ಪ್ರಚೋದನಾತ್ಮಕ ಕಾರ್ಯಕ್ರಮ ಇದು, ಅವರಂಗೆ ನಾವು ಆಗಬೇಕು. ಇಲ್ಲ ಸರ್, ನಾನು ಒಬ್ಬ ವ್ಯಕ್ತಿ, ನಾನು ದೊಡ್ಡ ವ್ಯಕ್ತಿನೂ ಅಲ್ಲ, ಇರ್ಲಿ ಸಣ್ಣ ವ್ಯಕ್ತಿನೂ ಅಲ್ಲ. ಯಾಕಂತಂದ್ರೆ ನಾನು ಒಬ್ಬ ಮಧ್ಯಮ ವರ್ಗದಲ್ಲಿ ಬೆಳೆದಂಥ ವ್ಯಕ್ತಿ. ಇಲ್ಲ ನೋಡಿದಾಗ ಸಾಧನೆ ನಾನು ನೋಡಿದ ಏನು ದೊಡ್ಡದ ಅಂತ ನಾನು ಕೇವಲ ಒಬ್ಬ ಕಾಮನ್ ಆಗಿ ಅಲ್ಲ ಮಾಡಿರಿ, ಮಾಡ್ಲಿಕ್ಕೆ ಹತ್ತಿರಲ್ಲ, ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, NSS ಅಧಿಕಾರಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇನ್ನೂ ಕೆಲಸವನ್ನು ಅಂತಂದರೆ ಇನ್ನೂ ಮಾಡುವಂಥ ಕೆಲಸ ಭಾಳ ಇದೆ, ಮಾಡಬೇಕನ್ನುವಂಥ ಛಲಮನ ಇದೆ, ಮಾಡ್ತೇನೆ ಅನ್ನುವಂಥ ಒಂದು ಗೌರವ ಇದೆ ಸರ್. ಇವತ್ತು ನನಗೆ ಮಾಡ್ತೇನೆ ಅಂತೇಳಿ ಅದೊಂದು ಸಂತೃಪ್ತಿ ಇದೆ ಸರ್. ಗಂಗಾಧರ್ ಅವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ್ರಿ, ನೀವು ಸಂದರ್ಶನ ಅದ್ಭುತವಾದಂಥ ಮಾತುಗಳು ನಮ್ಮ ಕೇಳುಗರಿಗೆ ಹೇಳಿದ್ರಿ, ಎಲ್ಲರಿಗೂ ಸಂತೋಷ ಆಗ್ಯದ. ಇನ್ನು ಸಮಯದ ಮಾತು ನಾವು ಕೇಳಬೇಕಾಗ್ತದೆ. ಈಗ ಸಮಯದೇವಿ ಅಂತೇಳಿ ಕಾರ್ಯಕ್ರಮ ಮುಗಿಸು ಅಂತ ಹೇಳಿಕತ್ತಾಳೆ. ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದು ಹೋದು ಅಂತೀವಿ ನಾವು. ನಾವೆಷ್ಟು ಮಾತಾಡಿದ್ರು ಶೇಷ ಉಳಿತದೆ. ನೀವೇ ಹೊರಗೆ ಹೋದಿಂದ ಇದೊಂದು ಹೇಳಬೇಕಾಗಿತ್ತು ಅಂತೀರಿ. ಜೀವನನೇ ಹಂಗದ, ಶೇಷ ಉಳಿತದ, ಉಳಿಲದು. ಆಮೇಲೆ ನಮ್ಮ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳೆ ಇದ್ರೆ, ಈಗ ನಮ್ಮ ಮುಗ್ದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ, ಹಂಗೆ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಗಂಗಾಧರ ಕುಲಕರ್ಣಿ ಅವರು ಬೀಸ್ಲಿಕ್ಕೆ ಕೂತೀವಿ, ಜೋಳ ಮುಗಿದು ಖರೆ ನಮ್ಮ ಹಾಡು ಮಾತುಗಳು ಭಾಳ ಉಳಿದು ಬಿಟ್ಟಾವ. ಮತ್ತು ನಿಮ್ಮನ್ನ ಮುಂದಿನ ಸಂಚಿಕೆ ಒಳಗೆ ಕರೆಸ್ತೀನಿ, ಹೊಸ ಮಾತುಗಳೊಂದಿಗೆ, ಹೊಸ ವಿಷಯಗಳೊಂದಿಗೆ ಮತ್ತು ಇನ್ನೊಂದು ಸಂದರ್ಶನ ಕಾರ್ಯಕ್ರಮ ಮಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ನಿಮಗೆ ನಮಸ್ಕಾರ ಹೇಳಿ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ ಸರ್.